ಭಾಗವತರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಪರಂ ವರಪ್ರದ ಗುರಂ ವೈರಾಗ್ಯಭಾಗ್ಯೋರಧೋ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಸಿತನಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಕೇಳಿನಿಲಯಂ ಶ್ರೀಕೃಷ್ಣಸಿದ್ದೇಶಿಕಂ श्रीवासरङ्गपरकालमुनित्रयाप्तलक्ष्मात्मरक्षणेति त्वयिभागमान्तम् आचार्यभक्तिपरिपूतमनर्घशीलं गोपालदेशिकं गुरुमाश्रयामः। नारायणाख्यतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारकृपात्तचिह्नं श्रीनिवासमुनिवर्यमहं प्रपद्ये। श्रीनारायणयोगीन्द्रवरदारकृपाश्रयं रङ्गेशपादविनुतं श्रीनिवासमुनिं भजे। श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदां जयग्मरुक्मव्यामोहतस्तरितराणि तनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये। यतीन्द्रगतभाष्यार्थाय व्याख्यानेन दर्शिताः वरं सुदर्शनार्यं तं वन्दे कूरकुलाधिपम् येनोपनिषदां भाष्यं रामानुजमतानुगं रम्यं कृतं प्रपद्येतं रङ्गरामानुजं मुनिम् अद्भुतं यस्य विक्रान्तं वेदवीथीविशोधने अपरं निगमान्तार्यं प्रपद्ये वीरराघवम् अतसी गुच्छसच्छायमञ्चितोरस्थलं श्रियाञ्जनाचलशृङ्गारमञ्जलिर्मम गाहताम्। ॐ आप्यायन्तु ममाङ्गानि वाक्प्राणश्चक्षुश्रोत्रमथो बलमिन्द्रियाणि च सर्वाणि सर्वं ब्रह्मोपनिषदं माहं ब्रह्म निराकुर्यां मा ब्रह्म निराकरोत्। अनिराकरणमस्तु अनिराकरणं मे अस्तु तदात्मनिर्तेय उपनिषत्सु धर्माः ते मयि सन्तु। ॐ शान्ति शान्ति शान्तिः। ಸದ್ವಿದ್ಯಾ ಪ್ರಕರಣದ ಆರಂಭ ಭಾಗವನ್ನು ನೋಡ್ತಾ ಇದ್ದೀವಿ. ಅದರಲ್ಲಿ ಎರಡನೇ ಖಂಡ. ಮೊದಲನೇ ಖಂಡದಲ್ಲಿ ಆದೇಶ ಶಬ್ದದ ವಿವರಣೆ ಮತ್ತು ಅದರ ದೃಷ್ಟಾಂತಗಳು ಹೇಳಿ, ಈಗ ಆ ದೃಷ್ಟಾಂತವನ್ನು ದಾರ್ಷ್ಟಾಂತಿಕದಲ್ಲಿ ಸಮನ್ವಯ ಮಾಡ್ತಾ ಇದ್ದಾರೆ ಉದ್ದಾಲಕರು. ಶ್ವೇತಕೇತುಗೆ ಉಪದೇಶ ಮಾಡುವಾಗ ಒಂದನ್ನು ತಿಳಿದರೆ ಎಲ್ಲವನ್ನು ತಿಳಿಯಬಹುದು ಅಂತ ಆರಂಭಿಸಿ, ಒಂದನ್ನು ತಿಳಿದರೆ ಬೇರೆ ಪದಾರ್ಥಗಳನ್ನು ಹೇಗೆ ತಿಳಿಯಬಹುದು ಅಂದಾಗ ಕಾರ್ಯಕಾರಣ ಭಾವದಿಂದ ಮೃತ್ತಿಕೆಯ ಮೊದಲಾದವುಗಳ ಮೃತ್ಪಿಂಡದಿಂದ ಆಗುವ ಕಾರ್ಯಗಳು ಮೊದಲಾದ ದೃಷ್ಟಾಂತಗಳನ್ನು ತಿಳಿಸಿ, ಈಗ ದಾರ್ಷ್ಟಾಂತಿಕ ಅಂದರೆ ಆದೇಶ ಶಬ್ದದಿಂದ ಹೇಳಲ್ಪಟ್ಟ ಪರಬ್ರಹ್ಮ, ಅವನನ್ನು ತಿಳಿದರೆ ಸಕಲ ಜಗತ್ತು ತಿಳಿದ ಹಾಗಾಗುತ್ತೆ ಅದನ್ನು ಈಗ ನಿರೂಪಣೆ ಮಾಡ್ತಾ ಇದ್ದಾರೆ. ಅದರಿಂದ ಪರಮಾತ್ಮನೇ, ಆದೇಶ ಶಬ್ದದಿಂದ ಹೇಳಲ್ಪಟ್ಟ ಪರಮಾತ್ಮನು ಜಗತ್ಕಾರಣನು, ಏಕೈಕ ಜಗತ್ಕಾರಣನು. ಅದನ್ನು ಹೇಳುವ ಶ್ರುತಿ ಸದೇವ ಸೌಮ್ಯ ಇದಮಗ್ರ ಆಸೀತ್ ಏಕಮೇವ ದ್ವಿತೀಯಂ ಅಂತ ಆರಂಭಿಸಿದ್ರು. ಒಂದೇ ಇದ್ದಿತ್ತು, ಒಂದನ್ನು ತಿಳಿದ್ರೆ ಎಲ್ಲ ತಿಳಿಬಹುದು. ಒಂದೇ ಇದ್ದಿದ್ದು ಅಗ್ರೇ ಸೃಷ್ಟಿಗೆ ಪೂರ್ವಕಾಲದಲ್ಲಿ ಸಚ್ಛಬ್ದವಾಚ್ಯವಾದ ಒಂದೇ ಪದಾರ್ಥವೇ ಇದ್ದಿದ್ದು. ಆ ಒಂದು ಪದಾರ್ಥವನ್ನು ತಿಳಿದ್ರೆ ಎಲ್ಲವನ್ನು ತಿಳಿಯಬಹುದು. ಅದು ಏಕಮೇವ ಅದ್ವಿತೀಯಂ ಆಗಿತ್ತು. ಅಂದರೆ ಸರ್ವಕಾರಣತ್ವವನ್ನು ಹೇಳಬೇಕು. ಏಕಮೇವ ಅಂತ ಹೇಳಿರೋದ್ರಿಂದ, ಈಗ ಇದಂ ಅಂತ ಹೇಳಿರೋದ್ರಿಂದ, ಇದಂ ಅಂತ ಹೇಳುವಾಗ ಈ ಕಣ್ಣಿಗೆ ಕಂಡು ಬರುತ್ತಿರುವಂತಹ ಸಕಲ ಜಗತ್ತು ಅಂತ ಅರ್ಥ. ಪ್ರಪಂಚವು ಅನೇಕ ಪದಾರ್ಥಗಳು ಇರುವಂತಹ, ನಾಮರೂಪಗಳು ಒಂದೊಂದಕ್ಕೂ ಒಂದೊಂದು ಬೇರೆ ಬೇರೆ ನಾಮರೂಪ ಇರುವಂತಹ ಈ ವಿಭಕ್ತವಾದ ಜಗತ್ತು ಅನೇಕ ರೂಪಗಳಲ್ಲಿ ಇರುವಂತಹದ್ದು ಸೃಷ್ಟಿಗೆ ಮೊದಲು ಈ ಯಾವ ನಾಮರೂಪವೂ ಇಲ್ಲದೆ ಒಂದೇ ಎನ್ನುವ ಅವಸ್ಥೆಯಲ್ಲಿ ಇತ್ತು. ಏಕತ್ವಾವಸ್ಥೆ, ಆ ಅವಸ್ಥೆಯಲ್ಲಿ ಇತ್ತು. ಅದು ಅದ್ವಿತೀಯವಾಗಿತ್ತು. ಅಂದರೆ ಇನ್ನೊಂದು ಅಧಿಷ್ಠಾತೃ ಇರಲಿಲ್ಲ ಇದಕ್ಕೆಲ್ಲ, ನಿಯಮನ ಮಾಡುವವನು. ಮತ್ತೆ ಇದು ಸಚ್ಛಬ್ದವಾಚ್ಯವೇ ಆಗಿತ್ತು ಅನ್ನೋದನ್ನು ಏಕಮೇವ ಅಂತ ಹೇಳೋದ್ರಿಂದ ಎಲ್ಲವೂ ಕೂಡ ಏಕೀಭಾವದಿಂದ ಇತ್ತು, ಸಚ್ಛಬ್ದವಾಚ್ಯವಾಗಿ ಅನ್ನೋದು ಹೇಳಲ್ಪಡುತ್ತೆ. ಆದ್ದರಿಂದ ಇಲ್ಲಿ ಸಚ್ಛಬ್ದದಿಂದ ಹೇಳಲ್ಪಡುವವನು, ಆದೇಶ ಶಬ್ದದಿಂದ ಹೇಳಲ್ಪಟ್ಟ ಪರಮಾತ್ಮನೇ ಅನ್ನೋದು ಇಲ್ಲಿ ತಿಳಿದು ಬರುತ್ತೆ. ಇದರಿಂದ
ಅದು ಸಚ್ಛಬ್ದ ವಿಶೇಷ್ಯಭೂತ ಪರಮಾತ್ಮವಾಚಕ ಅಪಿ ಕಾರಣವಿಷಯತ್ವ ಸಾಮರ್ಥ್ಯಾತ್ ಕಾರಣತ್ವೌಪೈಕ ಗುಣವಿಶಿಷ್ಟ ಗುಣವಿಶಿಷ್ಟಂ ಗುಣವಿಷ್ಟ ಪ್ರಕೃತಿ ಪುರುಷ ಕಾಲ ಶರೀರಕಂ ಪರಮಾತ್ಮನಿ ಉಪಸ್ಥಾಪಯತಿ. ಅಗ್ರೇ ಅಂತ ಹೇಳಿದ್ರಿಂದ ಕಾಲವಿತ್ತು ಅನ್ನೋದು ತಿಳಿಯುತ್ತೆ. ಪೂರ್ವ ಸೃಷ್ಟಿಗೆ ಪೂರ್ವ ಕಾಲದಲ್ಲಿ ಅಂದರೆ ಆವಾಗಲೂ ಕಾಲವಿತ್ತು. ಕಾಲವು ಅನ್ನೋದು ಒಂದು ಪದಾರ್ಥ, ಅದು ತ್ರಿಗುಣರಹಿತವಾದ ವಿಶೇಷವಾದ ಒಂದು ದ್ರವ್ಯ. ಕಾಲವು ಅಚೇತನ ದ್ರವ್ಯ, ಆದ್ದರಿಂದ ಕಾಲ ಇತ್ತು ಅಂತ ತಿಳಿಯುತ್ತೆ. ಪ್ರಕೃತಿ ಪುರುಷರು ಸೂಕ್ಷ್ಮವಾದ ಅವಸ್ಥೆಯಲ್ಲಿ ಇದ್ದರು ಅಂತ ತಿಳಿಯುತ್ತೆ. ಇದು ಅಂತ ಹೇಳಿದಾಗ ಈ ಜಗತ್ತಿನಲ್ಲಿ ಚೇತನಾತ್ಮಕವಾದ ಜಗತ್ತು, ಚೇತನವೂ ಅಚೇತನವೂ ಇರುವ ಈ ಜಗತ್ತು ಅಂತ ಪ್ರಕೃತಿ ಪುರುಷ ಇಬ್ಬರು ಆಗಲೂ ಇದ್ದರು ಅನ್ನೋ ತಿಳಿಯುತ್ತೆ. ಕಾಲವಿತ್ತು ಅಂತ ತಿಳಿಯುತ್ತೆ. ಆದ್ದರಿಂದ ಕಾರಣಾವಸ್ಥೆಯಲ್ಲಿ ಇವುಗಳಿಂದ ವಿಶಿಷ್ಟವಾದ ಪರಮಾತ್ಮ, ಇದನ್ನೆಲ್ಲ ತನ್ನ ಶರೀರವಾಗಿ ಉಳ್ಳ ಪರಮಾತ್ಮನು ಒಬ್ಬನೇ ಇದ್ದ ಅನ್ನೋದು ಈ ಕಾರಣಾವಸ್ಥೆಯಲ್ಲಿ ಇದರಿಂದ ತಿಳಿಯುತ್ತೆ ಅಂತ ಹೇಳಿದ್ರು. ಅದರಲ್ಲಿ ಆ ಶಬ್ದಗಳ ಅರ್ಥವನ್ನು ಹೇಗೆಲ್ಲ ತಿಳಿಬೇಕು ಅನ್ನೋದಕ್ಕೆ ಪೂರ್ವಮೀಮಾಂಸಾ ನ್ಯಾಯ ಒಂದು ಸಾಮಾನ್ಯವಾದ ನ್ಯಾಯವನ್ನು ಹೇಳಿದ್ರು. ದೇವಾನ್ ಆಜ್ಯಪಾನ್ ಆವಹ, ಆಜ್ಯವನ್ನು ರಕ್ಷಿಸುವವರು ಅಥವಾ ಅದನ್ನು ಪಾನ ಮಾಡುವವರು ಅಂತ ಅರ್ಥ ಮಾಡ್ಬೋದು. ದೇವತೆಗಳನ್ನು ಆಹ್ವಾನ ಮಾಡು ಅಂತ ಹೇಳಿದಾಗ ಹವಿಸ್ಸನ್ನು ಸಮರ್ಪಣೆ ಮಾಡುವಾಗ ಆಜ್ಯಾಹುತಿಯನ್ನು ಅದನ್ನು ಸ್ವೀಕಾರ ಮಾಡುವಂತಹವರು. ಅವರನ್ನು ಹೇಳುವಾಗ ಆಜ್ಯ ಶಬ್ದಕ್ಕೆ ಅಲ್ಲಿ ಪೃಷದಾಜ್ಯ ಅನ್ನುವ ಅರ್ಥ ಮಾಡಿದ್ರು. ಪೃಷದಾಜ್ಯ ಅಂತ ಹೇಳಿದ್ರೆ ಅದಕ್ಕೆ ಮೊಸರಿನ ಜೊತೆ ಸೇರಿದಂತಹ ತುಪ್ಪ, ಅದಕ್ಕೆ ಪೃಷದಾಜ್ಯ ಅಂತ ಹೆಸರು. ಮೊಸರು ತುಪ್ಪ ಎರಡು ಸೇರೋದಿಲ್ಲ, ಬೇರೆ ಬೇರೆಯಾಗಿರುತ್ತೆ ಆವಾಗ. ಆದ್ದರಿಂದ ಪೃಷದಾಜ್ಯ ಅಂತ ಅದಕ್ಕೆ ಹೆಸರು. ತುಪ್ಪ ಸಣ್ಣ ಸಣ್ಣಾಗಿ ಅಲ್ಲಲ್ಲಿ ಕಂಡು ಬರುತ್ತೆ ಅದ್ರ ಮೇಲೆ, ಮೊಸರಿನ ಮೇಲೆ ಅದನ್ನು ಸೇರಿಸಿದಾಗ ಅದಕ್ಕೆ ಪೃಷದಾಜ್ಯ ಅಂತ. ಪೃಷತ್ ಅಂದರೆ ಚುಕ್ಕೆ ಅಂತ ಅರ್ಥ. ಪೃಷದಾಜ್ಯ ಅಂತ ಹೇಳುವಾಗ ತುಪ್ಪವು ಮೊಸರು ಸೇರಿದಿರೋದು, ಅದಕ್ಕೆ ಪೃಷದಾಜ್ಯ ಅಂತ ಹೆಸರು. ಅದನ್ನು ತಿಳಿಸುತ್ತೆ ಇಲ್ಲಿ ಅಂತ ಅರ್ಥ ಮಾಡಿದ್ರು. ವಿಕೃತಿ, ಆಜ್ಯ ಶಬ್ದದ ಒಂದು ವಿಕೃತಿ, ಅದು ಒಂದು ಅವಸ್ಥೆ, ಮೊಸರು ಸೇರಿರೋದು ಅಂತ ಹೇಳಿರೋದು 10ನೇ ಅಧ್ಯಾಯದಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅರ್ಥವನ್ನು. ಯಾಕೆ ಅಂದರೆ ಅಲ್ಲಿ ಅದುವೇ ಹವಿಸ್ಸು ಆ ಕರ್ಮದಲ್ಲಿ. ಆದ್ದರಿಂದ ಅಲ್ಲಿ ಆಜ್ಯ ಅನ್ನುವ ಶಬ್ದವಿದ್ದರೂ ಈ ರೀತಿ ಅರ್ಥ ಮಾಡ್ಕೊಳ್ಬೇಕು, ಜೈಮಿನಿ ನ್ಯಾಯ. ಹಾಗೆಯೇ ತದೇವ ಇತಿಯೇವ ಕಾರೇಣ ನೈಯಾಯಿಕ ಅಭಿಮತಂ ಉತ್ಪತ್ತೇಃ ಪ್ರಾಕ್ ಜಗತಃ ಅಸತ್ವಂ ವ್ಯಾವರ್ತ್ಯತೆ ತದೇವ ಇತಿ ಏವಕಾರಸ್ಯ ನೈಯಾಯಿಕ ಅಭಿಮತ ಉತ್ಪತ್ತಿ ಪ್ರಾಕ್ ಕಾಲೀನ ಕಾರ್ಯ ಅಸತ್ವ ವ್ಯಾವರ್ತಕತ್ವಂ ತದ್ಧೈಕಾಹುಃ ಸದೇವೇದಮುಗ್ರಾಸೀತ್ ಇತಿ ಅಸತ್ಕಾರ್ಯವಾದಿ ದರ್ಶನ ಪ್ರತಿಕ್ಷೇಪ ಪರ ಉತ್ತರವಾಕ್ಯ ಸಂದರ್ಭಾತ್ ಅವಸೀಯತೆ. ನೀವು ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಸದೇವ ಅಂತ ಏವ ಅಂತ ಇರೋದ್ರಿಂದ ಈ ಜಗತ್ತು ಮೊದಲು ಇರಲಿಲ್ಲ ಅನ್ನೋದು ಹೇಳಕ್ಕಾಗೋದಿಲ್ಲ. ಇದಂ ಆಸೀತ್ ಅಂತ ಹೇಳಿದ್ರಿಂದ ಈ ಜಗತ್ತೆಲ್ಲ ಮೊದಲು ಇತ್ತು, ಆದರೆ ಸತ್ತೇ ಆಗಿತ್ತು, ಸಚ್ಛಬ್ದವಾಚ್ಯವಾದದ್ದೇ ಆಗಿತ್ತು. ಸತ್ ಏವ ಆಸೀತ್, ಇದಂ ಆಸೀತ್, ಸದೇವ ಆಸೀತ್ ಅಂತ ಹೇಳಿರೋದ್ರಿಂದ ಆ ಏವಕಾರದಿಂದ ಈ ಚೇತನಾತ್ಮಕವಾದ ಪ್ರಪಂಚ ಇತ್ತು ಮೊದಲು, ಆದರೆ ಒಂದೇ ಪದಾರ್ಥ ಅನ್ನುವ ಹಾಗೆ ಇತ್ತು ಅಂತ ಹೇಳಿದ್ರೆ ಬೇರೆ ಬೇರೆಯಾಗಿ ತಿಳಿಯಕ್ಕಾಗದೇ ಇರುವಂತಹ ಸೂಕ್ಷ್ಮವಾದ ಅವಸ್ಥೆಯಲ್ಲಿ ಅದರೊಡನೆ ಏಕೀಭಾವದಿಂದ ಇತ್ತು ಅನ್ನೋದು ತಿಳಿಯುತ್ತೆ. ನೈಯಾಯಿಕರು ಅದರಲ್ಲಿ ಹೇಳೋದು, ಅವರು ಅಸತ್ಕಾರ್ಯವಾದಿಗಳು ಅಂತ ಹೆಸರು. ಜಗತ್ತು ಮೊದಲು ಇರಲೇ ಇಲ್ಲ ಅಂತ ಹೇಳ್ತಾರೆ, ಹೊಸದಾಗಿ ಸೃಷ್ಟಿಯಾಗಿದೆ. ಯಾಕೆ? ಕಾರ್ಯವು ಕಾರಣದಲ್ಲಿ ಇಲ್ಲ, ಕಾರ್ಯವು ಕಾರಣದಲ್ಲಿ ಇಲ್ಲ ಅಂತ ಹೇಳ್ತಾರೆ ಅವರು. ಕಾರ್ಯವು ಹೊಸದಾಗಿ ಉತ್ಪನ್ನವಾದ ದ್ರವ್ಯ, ಕಾರಣವೇ ಕಾರ್ಯಾವಸ್ಥೆಗೆ ಬರೋದಿಲ್ಲ. ಕಾರಣದಿಂದ ಕಾರ್ಯವು ಹೊಸದಾಗಿ ಉತ್ಪನ್ನವಾದ ದ್ರವ್ಯ ಅಂತ ಹೇಳ್ತಾರೆ. ಆದ್ದರಿಂದ ಕಾರ್ಯಕಾರಣಗಳಲ್ಲಿ ದ್ರವ್ಯ ಭೇದವಿದೆ. ಕಾರ್ಯವು ಆರಂಭವಾದ ಉತ್ಪತ್ತಿವಾದ ಅಂತ ಅದಕ್ಕೆ ಹೆಸರು. ಅದನ್ನು ಮುಂದಿನ ವಾಕ್ಯವು ಕೂಡ ಈ ಖಂಡದಲ್ಲಿ ಮುಂದಿನ ವಾಕ್ಯ ತದ್ಧೈಕಾಹುಃ ಅಸದೇವೇದಮಗ್ರಾಸೀತ್ ಅಂತ ಬರುತ್ತೆ. ಆ ವಾಕ್ಯದಲ್ಲಿಯೂ ಕೂಡ ಸ್ಪಷ್ಟವಾಗಿ ಅಸತ್ಕಾರ್ಯವಾದವನ್ನು ನಿರಾಕರಣೆ ಮಾಡಿದೆ. ಅಸತ್ಕಾರ್ಯವಾದ ಅಂದರೆ ಕಾರ್ಯವು ಕಾರಣದಲ್ಲಿ ಇರಲಿಲ್ಲ ಅಂತ ಅರ್ಥ. ಮೊದಲು ಕಾರ್ಯ ಇರಲಿಲ್ಲ ಕಾರಣದಲ್ಲಿ. ಅಸತ್ಕಾರ್ಯವಾದವನ್ನು ಪ್ರತಿಕ್ಷೇಪ ಮಾಡಿರೋದರ ಉತ್ತರ ವಾಕ್ಯ ಅಂದರೆ ಇದಾದ ಮೇಲೆ ಮುಂದೆ ಬರುವ ವಾಕ್ಯದಲ್ಲಿ ಅದರಿಂದ ನಮಗೆ ತಿಳಿದು ಬರುತ್ತೆ. ಆದ್ದರಿಂದ
ಮೊದಲಿಯೂ ಕೂಡ ಇತ್ತು. ಸತ್ಕಾರ್ಯವಾದವೇ ಇಲ್ಲಿ ಹೇಳಲ್ಪಟ್ಟಿರೋದು ಅಂತ ಅರ್ಥ. ಏಕಮೇವ ಇತಿ ಏವಕಾರೇಣ ಬಹುಸ್ಯಾಂ ಇತಿ ವಕ್ಷ್ಯಮಾಣ ಸ್ರಕ್ಷ್ಯಮಾಣ ಕಾರ್ಯಬಹುತ್ವಾವಸ್ಥಾ ವ್ಯುದಸ್ಯತೆ. ಅದರ ವ್ಯುದಾಸ ಅಂದರೆ ನಿರಾಕರಣೆ, ತಳ್ಳಿ ಹಾಕೋದು ಅಂತ ಅರ್ಥ. ಸ್ರಕ್ಷ್ಯಮಾಣ ಕಾರ್ಯಬಹುತ್ವಾವಸ್ಥಾ, ಸೃಷ್ಟಿ ಮಾಡಲ್ಪಡುವಂತಹ ಕಾರ್ಯ ಅನೇಕ ಅವಸ್ಥೆಯ ಬಹುತ್ವವನ್ನು ಉಳ್ಳಂತಹ ಅವಸ್ಥೆ ಕಾರ್ಯ ಅನ್ನೋದು. ಯಾಕೆ ಅಂದರೆ ಇಲ್ಲಿ ಎಲ್ಲ ದೇವ, ಮನುಷ್ಯ, ಪರ್ವತ, ನದಿ ಮೊದಲಾದ ಬಹುತ್ವ ಕಂಡು ಬರುತ್ತೆ. ಅನೇಕ ಪದಾರ್ಥಗಳು, ಒಂದೊಂದು ಪದಾರ್ಥವು ಒಂದೊಂದು ರೂಪ, ಒಂದೊಂದು ನಾಮ, ಈ ರೀತಿ ಹೆಸರು ರೂಪಗಳು ಬೇರೆ ಬೇರೆಯಾಗಿರುವ ಬಹುತ್ವಾವಸ್ಥೆಯ ಕಾರ್ಯ. ಈ ಕಾರ್ಯವು ಹೇಗೆ ಬಂತು ಅಂದರೆ ಪರಮಾತ್ಮನು ಬಹುಶ್ಯಾಮ್ ಅಂತ ಸಂಕಲ್ಪ ಮಾಡಿ ಅವನು ಕಾರ್ಯವನ್ನು ಸೃಷ್ಟಿ ಮಾಡಿದ. ಆದರೆ ಇಲ್ಲಿ ಹೇಳಿರೋದು ಸೃಷ್ಟಿಗೆ ಮೊದಲು ಏಕಮೇವ ಅಂತ ಹೇಳಿದೆ. ಏಕಮೇವ ಅಂತ ಹೇಳಿದ್ರೆ ಈ ಬಹುತ್ವಾವಸ್ಥೆ ಮೊದಲು ಇರಲಿಲ್ಲ ಅನ್ನೋದು ತಿಳಿಯುತ್ತೆ. ಏಕತ್ವಾವಸ್ಥೆ ಇತ್ತು, ಇದು ಬಹುತ್ವಾವಸ್ಥೆ ಕಾರ್ಯವಾಗಿದೆ, ಕಾರಣವು ಏಕತ್ವಾವಸ್ಥೆ ಅನ್ನೋದು ತಿಳಿಯುತ್ತೆ. ಮುಂದೆ ಈ ಶಬ್ದ ಈ ವಾಕ್ಯಗಳೆಲ್ಲ ಮುಂದೆ ಬರುವಂತಹ ವಾಕ್ಯಗಳು. ತದೈಕ್ಷತ ತತ್ತೇಜೋ ಅಸೃಜತ ಇತ್ಯುತ್ತರ ವಾಕ್ಯ ಸಂದರ್ಭೆ ಸಚ್ಛಬ್ದಿತಸ್ಯ ಏವ ನಿಮಿತ್ತತ್ವ ಕಥನಾತ್ ಅದ್ವಿತೀಯಂ ಇತಿ ಅನೇನ ನಿಮಿತ್ತಾಂತರಂ ನಿಷಿಧ್ಯತೆ. ಆದ್ದರಿಂದ ಸಚ್ಛಬ್ದವಾಚ್ಯವೇ ತದೈಕ್ಷತ ಬಹುಸ್ಯಾಂ ಪ್ರಜಾಯೇಯ ತತ್ತೇಜೋ ಅಸೃಜತ, ಈ ರೀತಿ ವಾಕ್ಯ ಮುಂದೆ ಬರುತ್ತೆ. ತತ್ ಅಂತ ಹೇಳಿದ್ರೆ ಸದೇವ ಆಸೀತ್ ಅಂತ ಯಾವುದು ಹೇಳಲ್ಪಟ್ಟಿತೋ ಅದು ಸಂಕಲ್ಪ ಮಾಡಿತು. ತತ್ ಸಚ್ಛಬ್ದವಾಚ್ಯಂ ವಸ್ತು ಐಕ್ಷತ. ಸಚ್ಛಬ್ದವಾಚ್ಯವಾದ ವಸ್ತು ಯಾವುದು ಅಂದರೆ ಪರಮಾತ್ಮನೇ, ಆದೇಶ ಶಬ್ದದಿಂದ ಹೇಳಲ್ಪಟ್ಟವನು. ಆ ಪರಮಾತ್ಮನು ಸಂಕಲ್ಪ ಮಾಡಿದ, ಅವನು ತೇಜಸ್ಸನ್ನು ಸೃಷ್ಟಿ ಮಾಡಿದ. ಇದೆಲ್ಲ ಹೇಳಿರೋದ್ರಿಂದ ಪರಮಾತ್ಮನ ಸಂಕಲ್ಪಪೂರ್ವಕ ಸೃಷ್ಟಿಯಾಗಿರೋದ್ರಿಂದ ಸಂಕಲ್ಪ ಮಾಡಬೇಕಾದ್ರೆ ಚೇತನನಾಗಿರಬೇಕು. ಚೇತನನಾಗಿರೋದ್ರಿಂದ ಅವನು ನಿಮಿತ್ತ ಕಾರಣನಾಗ್ತಾನೆ. ನಿಮಿತ್ತ ಕಾರಣವು ಸಂಕಲ್ಪಪೂರ್ವಕವಾಗಿ ಸೃಷ್ಟಿಯಾಗಿರೋದ್ರಿಂದ ಅಚೇತನವಲ್ಲ, ಚೇತನವಾಗಬೇಕು. ಆದ್ದರಿಂದ ಪರಮಾತ್ಮನೇ ಇದ್ದ ಅನ್ನೋದು ಅದ್ವಿತೀಯ ಅನ್ನೋ ಇದರಿಂದ ಸಚ್ಛಬ್ದವಾಚ್ಯವಾದದ್ದೇ ನಿಮಿತ್ತ ಕಾರಣವಾಗಿತ್ತು. ಪರಮಾತ್ಮನೇ ನಿಮಿತ್ತ ಕಾರಣ, ಅವನೇ ಸಂಕಲ್ಪ ಮಾಡಿ ಸೃಷ್ಟಿ ಮಾಡಿದ. ಆದ್ದರಿಂದ ಎರಡನೆಯ ನಿಮಿತ್ತ ಕಾರಣ ಇರಲಿಲ್ಲ ಅಲ್ಲಿ. ಇನ್ನೊಬ್ಬ ಚೇತನ ಸಂಕಲ್ಪ ಮಾಡುವುದಕ್ಕೆ, ಜಗತ್ ಸೃಷ್ಟಿಗೆ ಇನ್ನೊಬ್ಬ ನಿಮಿತ್ತ ಕಾರಣವಿರಲಿಲ್ಲ ಅಲ್ಲಿ. ಅದು ನಿಮಿತ್ತಾಂತರಂ ನಿಷಿಧ್ಯತೆ. ಅದು ನಿಮಿತ್ತ ಕಾರಣ ಅಂದರೆ ಇಂಟೆಲಿಜೆಂಟ್ ಕಾಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ. ಎಫಿಷಿಯಂಟ್ ಕಾಸ್, ಇಂಟೆಲಿಜೆಂಟ್ ಕಾಸ್ ಅಂತ. ಅದು ನಿಮಿತ್ತ ಕಾರಣ, ಅದು ಒಬ್ಬ ಚೇತನನಾಗಿರಬೇಕು. ಆದ್ದರಿಂದ ಇಲ್ಲಿ ಸಚ್ಛಬ್ದವಾಚ್ಯವಾದ ಪರಮಾತ್ಮ ಸಂಕಲ್ಪ ಮಾಡೋ ಶಕ್ತಿ ಇರುವ ಚೈತನ್ಯನಾದ್ದರಿಂದ ಅದ್ವಿತೀಯ ಅನ್ನುವ ಶಬ್ದವು ಎರಡನೆಯ ನಿಮಿತ್ತ ಇರಲಿಲ್ಲ. ನಿಮಿತ್ತ ಕಾರಣ ಇನ್ನೊಬ್ರು ಇರಲಿಲ್ಲ, ಅವನೇ ನಿಮಿತ್ತ ಕಾರಣ. ಸಚ್ಛಬ್ದವಾಚ್ಯವಾದದ್ದೇ ನಿಮಿತ್ತ ಕಾರಣ. ತತಶ್ಚ ಏಕಂ ಅದ್ವಿತೀಯಂ ಇತಿ ಪದಾಭ್ಯಾಂ ಅಭಿನ್ನ ನಿಮಿತ್ತ ಉಪಾದಾನತ್ವಂ ಸಿದ್ಧಂ ಭವತಿ. ಏಕಮೇವ ಅದ್ವಿತೀಯಂ ಅಂತ ಹೇಳಿದಾಗ, ಏಕಮೇವ ಆಸೀತ್ ಅದ್ವಿತೀಯಂ ಆಸೀತ್ ಅಂತ ಹೇಳಿದಾಗ, ಏಕಮೇವ ಅಂತ ಹೇಳಿದ್ರೆ ಈ ಒಂದು ಕಾರ್ಯ ಆಗೋದಕ್ಕೆ ಉಪಾದಾನವೂ ಇರಬೇಕು, ನಿಮಿತ್ತವೂ ಇರಬೇಕು. ಮೆಟೀರಿಯಲ್ ಕಾಸು, ಎಫಿಷಿಯಂಟ್ ಕಾಸು ಎರಡೂ ಇರಬೇಕು. ಆದ್ದರಿಂದ ಉಪಾದಾನ ಕಾರಣವು ಏಕಮೇವ ಅನ್ನೋದ್ರಿಂದ ಹೇಳಲ್ಪಟ್ಟು, ನಿಮಿತ್ತ ಕಾರಣವು ಅದ್ವಿತೀಯ ಪದಾರ್ಥದಿಂದ ಹೇಳೋದ್ರಿಂದ ಎರಡೂ ಕೂಡ ಸತ್ಯ ಆಗಿತ್ತು. ಸದೇವ ಆಸೀತ್, ಏಕಮೇವ ಆಸೀತ್, ಅದ್ವಿತೀಯಂ ಆಸೀತ್ ಅಂತ ಹೇಳಿರೋದ್ರಿಂದ ಸಚ್ಛಬ್ದವಾಚ್ಯನಾದವನೇ ಉಪಾದಾನ ಕಾರಣನೂ ಆಗಿದ್ದ, ನಿಮಿತ್ತ ಕಾರಣನೂ, ಎರಡೂ ಅವನೇ. ಆದ್ದರಿಂದ ಅಭಿನ್ನ ನಿಮಿತ್ತ ಉಪಾದಾನತ್ವಂ, ಭೇದವಿಲ್ಲ. ನಿಮಿತ್ತ ಉಪಾದಾನಗಳು ಬೇರೆ ಬೇರೆ ಇಲ್ಲ. ಲೋಕದಲ್ಲಿ ಎಲ್ಲ ಕಡೆಯೂ ಹಾಗೆಯೇ ಕಂಡು ಬರುತ್ತೆ. ನಿಮಿತ್ತವೇ ಬೇರೆ, ಉಪಾದಾನವೇ ಬೇರೆ. ಪ್ರಪಂಚದಲ್ಲಿ ಕಂಡು ಬರೋದು ಹಾಗೆಯೇ. ಆದರೆ ಜಗತ್ತಿನ ಸೃಷ್ಟಿ ಅದು ಅತ್ಯಂತ ಆಶ್ಚರ್ಯವಾದದ್ದು. ಅದನ್ನು ಈ ರೀತಿ ಜಗತ್ತನ್ನು ಸಂಕಲ್ಪ ಮಾಡಿ ಪರಮಾತ್ಮ ಸೃಷ್ಟಿ ಮಾಡಿದ. ಆ ಜಗತ್ತಿನ ಸೃಷ್ಟಿಯಲ್ಲಿ ಎಲ್ಲ ಅವನೇ ಕಾರಣ, ಏಕ ಕಾರಣ ಅಂತ ಹೇಳಿರೋದ್ರಿಂದ ಆ ವಿಷಯದಲ್ಲಿ ಜಗತ್ತಿನಲ್ಲಿ ನಿಮಿತ್ತ ಉಪಾದಾನ ಬೇರೆ ಬೇರೆ ಅಂತ ಹೇಳಿ ಜಗತ್ತಿನ ಸೃಷ್ಟಿ ಮಾಡಿದ ಪರಮಾತ್ಮ ಜಗತ್ತಿನ ಸೃಷ್ಟಿಗೂ ಹಾಗೆಯೇ ಇರಬೇಕು ಅಂತ ನಾವು ಊಹೆ ಮಾಡೋಕ್ಕಾಗೋದಿಲ್ಲ.
ಅದು ಅತೀಂದ್ರಿಯವಾದ ವಿಷಯ. ಯಾರು ಅದನ್ನು ತಿಳಿಯಕ್ಕೆ ಸಾಧ್ಯವೇ ಇಲ್ಲ. ಪರಮಾತ್ಮನನ್ನು ಬಿಟ್ಟೆ ಬೇರೆ ಯಾರಿಗೂ ತಿಳಿಯೋದಿಲ್ಲ. ಶ್ರುತಿಯೇ ಅದನ್ನು ಹೇಳುತ್ತೆ. ಸೋ ಅಂಗವೇದ ಯದಿವಾನ ವೇದ ಕುತ ಆಜಾತ ಕುತ ಇಯಂ ವಿಸೃಷ್ಟಿ. ಯಾರಿಂದ ಬಂದ್ವಿ, ಯಾರು ಸೃಷ್ಟಿ ಮಾಡಿದ್ರು, ಯಾರದನ್ನು ತಿಳಿಯಕ್ಕೆ ಸಾಧ್ಯ? ಕೋ ಅದ್ಧಾವೇದ ಕ ಇದಂ ಪ್ರವೋಚತ್. ಯಾರು ಕೇಳಿ ತಿಳಿದ್ರು, ಯಾರು ಹೇಳಕ್ಕೆ ಸಾಧ್ಯ? ಸೋ ಅಂಗವೇದ ಯದಿವಾ ನವೇದ. ಅವನು ತಿಳಿದಿದ್ರೆ ತಿಳಿದಿರಬಹುದು, ಇಲ್ಲ ಅವನಿಗೂ ತಿಳಿದಿದೆಯೋ ಇಲ್ವೋ, ಶ್ರುತಿ ಹೇಳುತ್ತೆ ಅವನಿಗೊಬ್ಬನಿಗೆ ತಿಳಿದಿದೆ. ಅಷ್ಟು ಸೂಕ್ಷ್ಮವಾದ ವಿಚಾರ ಜಗತ್ ಸೃಷ್ಟಿ. ಅಲ್ಲಿ ಪರಮಾತ್ಮನೇ ಏಕಮೇವ ಅದ್ವಿತೀಯಂ ಸದೇವ ಆಸೀತ್. ಅಭಿನ್ನ ನಿಮಿತ್ತ ಉಪಾದಾನತ್ವ. ನಿಮಿತ್ತ ಉಪಾದಾನ ಎಲ್ಲ ಒಬ್ಬನೇ ಅನ್ನೋದು ತಿಳಿದು ಬರುತ್ತೆ. ತತಶ್ಚ ಅಯಮರ್ಥ. ಅದಕ್ಕೆ ಈಗ ಸಂಗ್ರಹವಾಗಿ ಅರ್ಥವನ್ನು ಹೇಳ್ತಾರೆ. ಸದೇವ ಸೌಮ್ಯ ಇದಮಗ್ರ ಆಸೀದೇಕಮೇವ ಅದ್ವಿತೀಯಂ ಶಬ್ದಕ್ಕೆ, ಆ ವಾಕ್ಯಕ್ಕೆ ಅರ್ಥವನ್ನು ಹೇಳ್ತಾರೆ. ಈಗ ಶಾಬ್ದಬೋಧ ಅಂತ ಇದಕ್ಕೆ ಹೆಸರು. ಆ ವಾಕ್ಯದ ಅರ್ಥ: ಇದಂ ಬಹುತ್ವಾವಸ್ಥಂ ವಿಭಕ್ತನಾಮರೂಪಂ ಪ್ರತ್ಯಕ್ಷತೆಯ ದೃಶ್ಯಮಾನಂ ಜಗತ್. ಇದಂ ಅಂತ ಹೇಳುವಾಗ ಇದಂ ಅನ್ನೋದಕ್ಕೆ ಎಷ್ಟು ಅರ್ಥ. ಇದಂ ಅಂದರೆ ಇದಂ ಸದೇವ ಸೌಮ್ಯ ಇದಂ ಅಗ್ರ ಆಸೀತ್. ಇದಂ ಶಬ್ದಕ್ಕೆ ಏನರ್ಥ? ಬಹುತ್ವಾವಸ್ಥಂ ವಿಭಕ್ತನಾಮರೂಪಂ ಪ್ರತ್ಯಕ್ಷತೆಯ ದೃಶ್ಯಮಾನಂ ಜಗತ್ ಅಂತ ಅರ್ಥ. ಇಷ್ಟು ಅರ್ಥಗಳು ಅದಕ್ಕೆ ಇದಂ ಅನ್ನುವ ಶಬ್ದಕ್ಕೆ ವ್ಯಾಖ್ಯಾನ. ಇದು ಅನೇಕವಾದ ಅವಸ್ಥೆಗಳಲ್ಲಿ ಇರುವ ನಾಮರೂಪವೆಲ್ಲ ಬೇರೆ ಬೇರೆಯಾಗಿ ವಿಭಕ್ತವಾದ, ಪ್ರತ್ಯಕ್ಷವಾಗಿ ಇಲ್ಲಿ ಕಂಡು ಬರ್ತಾ ಇರುವಂತಹ, ಕಣ್ಣಿಗೆ ತಿಳಿಯುವಂತಹ ಈ ಜಗತ್ತು ಅಂತ ಅರ್ಥ. ಇದಂ ಅಂತ ಹೇಳಿದ್ರೆ ಅಗ್ರೇ ಅಂತ ಹೇಳಿದ್ರೆ ಇದಮಗ್ರ ಆಸೀತ್. ಅಗ್ರ ಅನ್ನೋದು ಅಗ್ರೇ ಅಂತ ಶಬ್ದ. ಸೃಷ್ಟೇ ಪ್ರಾಕ್ ಅಂತ ಅರ್ಥ. ಸೃಷ್ಟಿಗೆ ಮೊದಲು. ಅಗ್ರೇ ಅಂದರೆ ಮೊದಲು, ಪೂರ್ವಕಾಲದಲ್ಲಿ. ಯಾವುದ ಪೂರ್ವಕಾಲದಲ್ಲಿ? ಸೃಷ್ಟಿಯ ಪೂರ್ವಕಾಲದಲ್ಲಿ. ಅಗ್ರೇಗೆ ಅದು ಅರ್ಥ. ಏಕಮೇವ ಅದ್ವಿತೀಯಂ, ಅದಕ್ಕೆ ಅರ್ಥ ತಿಳಿಸ್ತಾರೆ. ನಿಮಿತ್ತಾಂತರ ಶೂನ್ಯಂ ಅದ್ವಿತೀಯಂ ಏಕಮೇವ ಆಸೀತ್. ಅದ್ವಿತೀಯಂ ನಿಮಿತ್ತಾಂತರ ಶೂನ್ಯಂ, ಎರಡನೆಯ ನಿಮಿತ್ತ ಕಾರಣವನ್ನು ಹೊಂದಿಲ್ಲದೆ ಅವಿಭಕ್ತ ನಾಮರೂಪತೆಯ ಏಕಂ. ಏಕಂ ಅಂತ ಹೇಳಿದ್ರೆ ಏಕಂ ಆಸೀತ್ ಏಕಮೇವ ಆಸೀತ್ ಅಂತ ಹೇಳಿದ್ರೆ, ಏಕಂ ಅಂದರೆ ಹೇಗಿತ್ತು? ಏಕಮ್ಮು ಒಂದೇ ಹೇಗಿತ್ತು ಅಂದರೆ ಈ ಜಗತ್ತೆಲ್ಲ. ಯಾಕೆಂದರೆ ಇದಮ್ಮಿಂದ ಜಗತ್ತು ಹೇಳಲ್ಪಟ್ಟಿದೆ. ಈ ಜಗತ್ತು ಹೇಗಿತ್ತು ಅಂತ ಹೇಳಬೇಕು. ಜಗತ್ತು ಹೇಗಿತ್ತು ಮೊದಲು ಅಂತ ಹೇಳಿದ್ರೆ ಅವಿಭಕ್ತ ನಾಮರೂಪತೆಯ, ಈ ನಾಮರೂಪ ವಿಭಾಗವಿಲ್ಲದಂತೆ ಆ ಅವಸ್ಥೆಯಲ್ಲಿ ಏಕಂ ಸಚ್ಛಬ್ದಿತಂ ಬ್ರಹ್ಮೈವ ಆಸೀತ್ ಇತಿ ಅರ್ಥ. ಅದೇ ಇಲ್ಲಿ ಅರ್ಥ ಮಾಡಬೇಕು. ಬ್ರಹ್ಮೈವ ಆಸೀತ್ ಇತ್ಯರ್ಥ. ಬ್ರಹ್ಮ ಒಂದೇ, ಸಚ್ಛಬ್ದಿತ ವಾಚ್ಯವಾದ ಬ್ರಹ್ಮ ಒಂದೇ ಆಗಿತ್ತು. ನಾಮರೂಪ ವಿಭಕ್ತವಾದ ಈ ಜಗತ್ತು, ಪ್ರತ್ಯಕ್ಷವಾಗಿ ಕಂಡು ಬರ್ತಾ ಇರುವಂತಹ ಅನೇಕ ಪದಾರ್ಥಗಳನ್ನು ಉಳ್ಳ ಈ ಜಗತ್ತು ಸೃಷ್ಟಿಯ ಪೂರ್ವಕಾಲದಲ್ಲಿ ಮತ್ತೊಂದು ನಿಮಿತ್ತ ಕಾರಣವಿಲ್ಲದಂತೆ, ನಾಮರೂಪ ವಿಭಾಗವಿಲ್ಲದಂತೆ ಸಚ್ಛಬ್ದವಾಚ್ಯವಾದ ಬ್ರಹ್ಮವೇ ಆಗಿತ್ತು ಅರ್ಥ. ಅದು ಈ ಸದೇವ ಸೌಮ್ಯ ಇದಮಗ್ರ ಆಸೀತ್ ಏಕಮೇವ ದ್ವಿತೀಯಂಗೆ ಶಾಬ್ದಬೋಧ ಅಂತ ಹೇಳ್ತೀವಿ. ವಾಕ್ಯಾರ್ಥ ಇದುವೇ. ಅದಕ್ಕೆ ಯದ್ಯಪಿ ಇದಾನೀಮಪಿ ಜಗತ್ ಸತೇವ. ಇದಕ್ಕೆ ಮೇಲೆ ಪ್ರಶ್ನೆಗಳು ಬರುತ್ತೆ. ಎಲ್ಲ ಶಾಸ್ತ್ರದಲ್ಲಿ ನಿರೂಪಣೆ ಮಾಡುವಾಗ ಪರೀಕ್ಷೆ ಮಾಡ್ತಾರೆ. ಎಲ್ಲ ಒಂದೊಂದು ವಾಕ್ಯ ಅರ್ಥ ವಿವರಣೆ ಹೇಳಿದ್ರೆ ವ್ಯಾಖ್ಯಾನದಲ್ಲಿ ಅದರ ಮೇಲೆ ಪ್ರಶ್ನೆಗಳು ಬೇಕಾದಷ್ಟು ಬರುತ್ತೆ. ಹೀಗಾಗದೆ ಮೊದಲು ಇದು ಸಚ್ಛಬ್ದ ವಾಚ್ಯವಾಗಿತ್ತಲ್ಲ, ಈವಾಗ ಸಚ್ಛಬ್ದ ವಾಚ್ಯವಾಗಿಲ್ವೇ ಅಂತ ಪ್ರಶ್ನೆ ಬರಬಹುದು. ಪೂರ್ವಂ ಸದೇವ ಆಸೀತ್ ಏಕಮೇವ ಅಗ್ರೇ ಅಂತ ಹೇಳಿದ್ರೆ ಅಧುನಾ ಕಥಂ ವರ್ತತೆ ಅದ್ಯ ಸಚ್ಛಬ್ದವಾಚ್ಯತ್ವ ವಾ ನವ. ಸಚ್ಛಬ್ದವಾಚ್ಯತ್ವ ಇದೆಯೇ ಇಲ್ವೇ ಇವಾಗ ಇದಕ್ಕೆ ಅಂತ ಪ್ರಶ್ನೆ ಬರುತ್ತೆ. ಈಗಲೂ ಸಚ್ಛಬ್ದವಾಚ್ಯವೇ, ಈಗಲೂ ಪರಮಾತ್ಮ ಅಂತಲೇ ಹೇಳ್ಬೋದು. ಆದರೆ ಈಗ ಹೇಗಿದೆ? ಅದು ಮೊದಲು ಹೇಗಿತ್ತೋ ಅದಕ್ಕಿಂತ ಬೇರೆಯಾದ ಅವಸ್ಥೆಯಲ್ಲಿದೆ. ಯದ್ಯಪಿ ಇದಾನೀಮಾಪಿ ಜಗತ್ತು ಸದೇವ, ಈಗಲೂ ಸತ್ತೇ ಆಗಿರುವುದು. ತಥಾಪಿ ಅವಿಭಕ್ತ ನಾಮರೂಪ ಸದ್ಭಾವಾಪತ್ತಿ ಸೃಷ್ಟೇ ಪ್ರಾಗೇವ ಇತಿ ಅಗ್ರ ಇತ್ಯಸ್ಯ ನ ಅನುಪಪತ್ತಿ.
ಈಗಲೂ ಸಚ್ಶಬ್ದ ವಾಚ್ಯವೇ ಆಗಿದೆ. ಏಕಮೇವ ಅದ್ವಿತೀಯಂ ಎಲ್ಲ ಹೇಳ್ಬೋದು. ಚೇತನ ವಿಶಿಷ್ಟವಾದ ಬ್ರಹ್ಮ ಒಂದೇ ಇವಾಗಲೂ ಇರೋದು, ಸಚ್ಶಬ್ದ ವಾಚ್ಯವಾದದ್ದು ಆವಾಗಲೂ ಒಂದೇ ಇದ್ದಿದ್ದು. ಆದರೆ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಂದರೆ ಅಗ್ರೆ ಅನ್ನುವ ಶಬ್ದ ವ್ಯತ್ಯಾಸ ತೋರಿಸುತ್ತೆ. ಸೃಷ್ಟಿಯ ಪೂರ್ವಕಾಲದಲ್ಲಿ ಹಾಗಿತ್ತು, ಈವಾಗ ಹೀಗಿದೆ ಹೇಳೋದ್ರಿಂದ ಅಲ್ಲಿ ಅವಿಭಕ್ತ ನಾಮರೂಪಾವಸ್ಥೆ, ಇಲ್ಲಿ ವಿಭಕ್ತ ನಾಮರೂಪಾವಸ್ಥೆ, ಇದಿಷ್ಟೇ ವ್ಯತ್ಯಾಸ. ಆದ್ದರಿಂದ ಅಲ್ಲಿ ಅವಿಭಕ್ತ ನಾಮರೂಪ ಸದ್ಭಾವಾಪತ್ತಿ, ಅವಿಭಕ್ತವಾದ ನಾಮರೂಪ ಪಡೆದು ಆ ಅವಸ್ಥೆಯಲ್ಲಿ ಇರುವಂತಹದ್ದು ಸೃಷ್ಟೇ ಪ್ರಾಕ್ ಏವ, ಸೃಷ್ಟಿಗೆ ಪೂರ್ವಕಾಲದಲ್ಲಿ ಮಾತ್ರವೇ ಹಾಗೆ. ಈಗ ವಿಭಕ್ತ ನಾಮರೂಪಾವಸ್ಥೆ. ನಚ ಸಚ್ಶಬ್ದಸ್ಯ ಸೂಕ್ಷ್ಮ ಪ್ರಕೃತಿ ಕಾಲ ಜೀವ ಶರೀರಕ ಬ್ರಹ್ಮಪರತ್ವೇನ ಸಚ್ಶಬ್ದಸ್ಯ ಕಾರ್ಯಭೂತೆ ಜಗತಿ ಸೃಷ್ಟೇ ಪ್ರಾಕ್ ತಾದೃಶ ಬ್ರಹ್ಮತ್ವ ಬೋಧಕತ್ವೇಪಿ ಜಗತಿ ಸತ್ತಾ ಸಂಬಂಧ ಬೋಧಕತ್ವ ಅಭಾವೇನ ಅಸತ್ ಕಾರ್ಯವಾದ ವ್ಯುದಾಸಕತ್ವಂ ಕಥಮಿತಿ ವಾಚ್ಯಂ. ಅಂದರೆ ಸೃಷ್ಟೇ ಪ್ರಾಕ್ ಸಚ್ಶಬ್ದಿತ ಬ್ರಹ್ಮ ಅಭೇದ ಬೋಧನೆ ನೈಯಾಯಿಕ ಅಭಿಮತ ಅಸತ್ವವ್ಯುದಾಸಸ್ಯ ಅಪಿ ಅರ್ಥಸಿದ್ಧತ್ವಾತ್ ಅಂತ ಹೇಳಿದ್ರು. ಪೂರ್ವ ಪಕ್ಷಿ ಒಂದು ಪ್ರಶ್ನೆ ಕೇಳಬಹುದು ಇಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸಚ್ಶಬ್ದವಾಚ್ಯವಾದದ್ದು ಸೂಕ್ಷ್ಮ ಪ್ರಕೃತಿ ಕಾಲ ಜೀವ ಶರೀರಕ ಬ್ರಹ್ಮ ಅಂತ ಅರ್ಥ ಮಾಡಿದ್ರಿ. ಆ ಸಚ್ಶಬ್ದವಾಚ್ಯಕ್ಕೆ ಕಾರ್ಯವಾದ ಈ ಜಗತ್ತಿನಲ್ಲಿ ಸೃಷ್ಟಿಗೆ ಮೊದಲು ಆ ರೀತಿಯಾದ ಬ್ರಹ್ಮ ತಿಳಿದು ಬಂದರೂ ಕೂಡ ಜಗತ್ತಿನಲ್ಲಿ ಸತ್ತಾ ಸಂಬಂಧ ಬೋಧಕತ್ವ ಅಭಾವೇನ ಅಂದರು. ಅಸಚ್ಶಬ್ದ ವಾಚ್ಯದ ಸಂಬಂಧ ಇಲ್ಲಿ ಹೇಗೆ ಕಂಡು ಬರ್ತಾ ಇದೆ, ಇಲ್ಲಿ ಕಂಡು ಬರ್ತಾ ಇಲ್ವಲ್ಲ. ಪೂರ್ವದಲ್ಲಿ ಸದೇವ ಆಸೀತ್ ಏಕಮೇವ ಅದ್ವಿತೀಯಂ ಅಂತ ಏನೋ ಹೇಳಿದ್ರಿ, ಅಲ್ಲಿ ಕಾಲ ಪ್ರಕೃತಿ ಜೀವ ಶರೀರಕನಾದ ಬ್ರಹ್ಮ ಅಂತ. ಇಲ್ಲಿ ಹಾಗೆ ಕಂಡು ಬರ್ತಾ ಇಲ್ವಲ್ಲ. ಇಲ್ಲಿ ಎಲ್ಲ ಪದಾರ್ಥಗಳು ತಾನೇ ಸ್ವತಂತ್ರವಾಗಿ ಎಲ್ಲ ಇರೋ ಹಾಗಿದೆ, ಒಂದು ಅಂತ ತಿಳಿತಾ ಇಲ್ಲ. ಮೊದಲು ಒಂದೇ ಪದಾರ್ಥ ಇದ್ದಿದ್ದು, ಅವಿಭಕ್ತ ನಾಮರೂಪವಾದಾಗ ಅದು ಬೇರೆ ಮಾಡಿ ಹೇಳೋಕ್ಕಾಗದೇ ಇರಲಿಲ್ಲ, ಆಗ್ತಾ ಇರಲಿಲ್ಲ. ಆದ್ದರಿಂದ ಒಂದೇ ಪದಾರ್ಥ ಕಂಡು ಬರ್ತಿತ್ತು. ಈಗ ಒಂದು ಪದಾರ್ಥ ಕಂಡು ಬರ್ತಿಲ್ಲ, ಅನೇಕ ಪದಾರ್ಥಗಳು ಕಂಡು ಬರ್ತಿರೋದೆಲ್ಲ ಸತ್ಯ ಅಂತ ಹೇಗೆ ಹೇಳ್ತೀರಾ ನೀವು? ಎಲ್ಲವೂ ಸತ್ ಅಂತ ತಿಳಿದು ಬರ್ತಾ ಇಲ್ವಲ್ಲ. ಆದ್ದರಿಂದ ಅಸತ್ ಕಾರ್ಯವನ್ನೇ ಹೇಳಬೇಕು ನೀವು, ಇದು ಮೊದಲು ಇರಲಿಲ್ಲ ಅಂತ ಹೇಳಬೇಕು. ಅಂತ ಹೇಳಿದ್ರೆ ಹೇಗೆ ಅಸತ್ಕಾರ್ಯವಾದ ವಿದಾಸಕತ್ವ ಕಥಂ, ಅಸತ್ಕಾರ್ಯವಾದವನ್ನೇ ಹೇಗೆ ತಳ್ಳಿ ಹಾಕ್ತೀರಾ ನೀವು ಅಂತ ಕೇಳಿದ್ರೆ, ಅದಕ್ಕೆ ಅವರು ಹೇಳ್ತಾರೆ, ಸೃಷ್ಟೇ ಪ್ರಾಕ್ ಸಚ್ಶಬ್ದತಿ ಬ್ರಹ್ಮ ಅಭೇದ ಬೋಧನೆ ನೈಯಾಯಿಕ ಅಭಿಮತ ಅಸತ್ವ ವಿದಾಸಸ್ಯ ಅಪಿ ಅರ್ಥಸಿದ್ಧತ್ವಾತ್. ಯಾಕೆ ಅಂದರೆ ಸೃಷ್ಟಿಗೆ ಮೊದಲು ಸಚ್ಶಬ್ದವಾಚ್ಯವಾದ ಬ್ರಹ್ಮನೊಡನೆ ಅಭೇದವನ್ನು ಹೇಳ್ತಿದ್ದೀವಿ ಹೊರತು ಐಕ್ಯವನ್ನು ಹೇಳ್ತಿಲ್ಲ ನಾವು. ಸಚ್ಶಬ್ದವಾಚ್ಯವಾದ ಬ್ರಹ್ಮನೊಡನೆ ಈ ಜಗತ್ತಿನ ಅಭೇದ ಅಷ್ಟೇ ಹೇಳ್ತಾ ಇದ್ದೀವಿ. ಇಲ್ಲಿಯೂ ಅಭೇದವಾದರೂ ಆ ನಾಮರೂಪ ವಿಭಾಗವಾಗಿ ಅದರಲ್ಲಿ ಭೇದವು ಕಂಡು ಬರ್ತಾ ಇದೆ. ಇಲ್ಲಿ ಭೇದವಿದ್ದರೂ ಕೂಡ ಎಲ್ಲವೂ ಪರಮಾತ್ಮನಿಗೆ ಶರೀರವಾಗಿಯೇ ಇದೆ. ಇಲ್ಲಿ ಭೇದ ಕಂಡು ಬರ್ತಾ ಇದೆ, ಅಲ್ಲಿ ಭೇದ ಕಂಡು ಬರ್ತಾ ಇರಲಿಲ್ಲ. ಆ ವ್ಯತ್ಯಾಸವೇ ಹೊರತು ಈ ಪದಾರ್ಥ ಇರಲಿಲ್ಲ ಅಂತ ಅರ್ಥವಲ್ಲ. ಅಲ್ಲಿ ಅಭೇದ ಬೋಧನೆ ಇದೆ, ಇಲ್ಲಿ ಭೇದ ಬೋಧನೆ ಇದೆ ಅಷ್ಟೇ ಹೊರತು ಸಚ್ಶಬ್ದವಾಚ್ಯವಾದ ಎರಡು ಕಡೆಯೂ ಇದ್ದಿದ್ದು ಅನ್ನೋದರಲ್ಲಿ ಯಾವ ಒಂದು ಅದನ್ನು ನಮಗೆ ಅರ್ಥದಿಂದಲೇ ಸಿದ್ಧವಾಗುತ್ತೆ. ಪದಾರ್ಥ ಇರಲಿಲ್ಲ ಅಂತ ಹೇಳಲಿಲ್ವಲ್ಲ. ಅಸತ್ಕಾರ್ಯವಾದ ಅಂದರೆ ಇದು ಇರಲಿಲ್ಲ ಅಂತ ಹೇಳಬೇಕು, ಇದು ಇದೆ ಅಂತ ಹೇಳಿದೆ. ಆದರೆ ಅಲ್ಲಿ ಅಭೇದ ಅನ್ನೋದು ತಿಳಿದು ಬರ್ತಾ ಇದೆ. ಎರಡಕ್ಕೂ ಏಕತ್ವಾವಸ್ಥೆ ಇದ್ದಿದ್ದರಿಂದ ಅಭೇದ ತಿಳಿದು ಬರ್ತಿದೆ, ಇಲ್ಲಿ ಭೇದ ತಿಳಿದು ಬರ್ತಿದೆ. ಆದ್ದರಿಂದ ಇದು ಮೊದಲು ಇತ್ತು, ಅದು ಮೊದಲು, ಅದು ಇವಾಗಿದೆ. ಸಚ್ಶಬ್ದವಾಚ್ಯವಾದ ಎರಡೂ ಕೂಡ ಅರ್ಥಸಿದ್ಧವಾಗಿದೆ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಅದು ಮುಂದೆ ಸ್ಪಷ್ಟವಾಗಿ ನಿರಾಕರಣೆ ಮಾಡ್ತಾರೆ. ಈ ಖಂಡದಲ್ಲಿ ವಾಕ್ಯದಲ್ಲಿಯೇ ಬರುತ್ತೆ ನೇರವಾಗಿ. ಏತೇನ ಏಕಮೇವ ಅದ್ವಿತೀಯಂ ಇತಿ ಏತತ್ ಪ್ರಪಂಚ ಮಿಥ್ಯಾತ್ವೇ ಪ್ರಮಾಣೆಯಂತಹ ಪರೇ ಪ್ರತ್ಯುಕ್ತಾ. ಏಕಮೇವ ಅದ್ವಿತೀಯಂ ಅಂತ ಹೇಳಿರೋದ್ರಿಂದ ಎರಡನೇ ಪದಾರ್ಥವೇ ಇಲ್ಲ, ಬ್ರಹ್ಮ ಒಂದೇ ಸತ್ಯ, ಮಿಕ್ಕಿದ್ದೆಲ್ಲ ಮಿಥ್ಯೆ, ಪ್ರಪಂಚವೆಲ್ಲ ಮಿಥ್ಯೆ ಅಂತ ಯಾರು ಹೇಳ್ತಾರೋ ಅವರು ತಳ್ಳಿ ಹಾಕಲ್ಪಟ್ಟಿದ್ದಾರೆ ಅಂತ ಹೇಳಿದ್ರು. ತಸ್ಯ ಬ್ರಹ್ಮಂ ವ್ಯತಿರಿಕ್ತ ಮಿಥ್ಯಾತ್ವಪರತ್ವೇ, ಬ್ರಹ್ಮಕ್ಕಿಂತ ಬೇರೆಯಾದ ಎಲ್ಲ ಮಿಥ್ಯೆ ಅಂತ ಹೇಳಿದ್ರೆ ತದೇವ ಸೌಮ್ಯಂ ಇದಮಗ್ರ ಆಸೀತಿತಿ ಕಾಲಪ್ರಾಪಕೇಣ ಪೂರ್ವೇಣ ಅಗ್ರ ಪದೇನ
ತದೈಕ್ಷತ ನಾಮರೂಪೇ ವ್ಯಾಕರವಾಣಿ ಇತಿ ಈ ಕ್ಷಣ ನಾಮರೂಪಾತ್ಮಕ ಪ್ರಪಂಚ ಪ್ರಾಪಕೇಣ ಉತ್ತರೇಣ ಚ ವಿರೋಧ ಪ್ರಸಂಗಾತ್. ಪ್ರಪಂಚವೆಲ್ಲ ಮಿಥ್ಯೆ ಅಂತ ಹೇಳಿದ್ರೆ ಬ್ರಹ್ಮಕ್ಕಿಂತ ಬೇರೆಯಾದ ಎಲ್ಲವೂ ಮಿಥ್ಯೆ ಅಂತ ನೀವು ಹೇಳಿದ್ರೆ ಅಲ್ಲಿ ಅಗ್ರೇ ಆಸೀತ್ ಅಂತ ಕಾಲ ತಿಳಿದು ಬರುತ್ತೆ. ಅಗ್ರಪದ ಏನು ತಿಳಿಸುತ್ತೆ ಅಂದರೆ ಬ್ರಹ್ಮ ಸೃಷ್ಟಿಗೆ ಪೂರ್ವ ಕಾಲದಲ್ಲಿ ಕಾಲ ಇತ್ತಲ್ಲ, ಅಲ್ಲಿ ಬ್ರಹ್ಮನ ಜೊತೆ ಪ್ರಪಂಚ ಮಿಥ್ಯೆ ಆದರೂ ಕಾಲ ಮಿಥ್ಯೆ ಅಂತ ಹೇಳೋಕ್ಕಾಗಲ್ಲ. ಬ್ರಹ್ಮದ ಜೊತೆ ಕಾಲ ಇದೆ ಅಂದರೆ ಎರಡು ಸತ್ಯ ಆಗೋಯ್ತು, ಆಗ ಅದ್ವೈತ ಹೋಗ್ಬಿಡುತ್ತೆ. ಕಾಲವೂ ಇರೋಕ್ಕೆ ಸಾಧ್ಯವಿಲ್ಲ. ಬ್ರಹ್ಮ ಒಂದು ಜ್ಞಾನ ಒಂದೇ ಇರೋದು ಎಲ್ಲ ಕಡೆಯೂ, ಅದು ಒಂದೇ ಸತ್ಯ, ಮಿಕ್ಕಿದೆಲ್ಲ ಮಿಥ್ಯೆ ಅಂತ ಹೇಳುವಾಗ ಎರಡನೆಯ ಪದಾರ್ಥವೇ ಇಲ್ಲ. ಕಾಲವೂ ಹೇಳೋಕ್ಕಾಗೋದಿಲ್ಲ, ದೇಶ ಕಾಲ ವಸ್ತು ಯಾವುದೂ ಇಲ್ಲ ಅಂತ ಹೇಳಬೇಕು. ಒಂದು ಜ್ಞಾನವನ್ನು ಬಿಟ್ಟು ಚಿನ್ಮಾತ್ರ ಬ್ರಹ್ಮ ಅದು ಬಿಟ್ಟು ಬೇರೆ ಯಾವುದೂ ಇರಬಾರ್ದು. ಆದರೆ ಅಗ್ರೇ ಎನ್ನುವ ಶಬ್ದ ಕಾಲ ಇತ್ತು ಅನ್ನೋದು ತಿಳಿಸುತ್ತೆ. ಅಂದ ಅಗ್ರ ಸೌಮ್ಯೇದಮಗ್ರ ಆಸೀತಿ ಕಾಲಪ್ರಾಪಕೇಣ ಪೂರ್ವೇಣ ಅಗ್ರಪದೇನ ಕಾಲವಾಚಕ ಇದೆ ಅಲ್ಲಿ. ಮತ್ತೆ ತದೈಕ್ಷತ ಅನ್ನೋದ್ರಿಂದ ಈಕ್ಷಣ ಮಾಡ್ತು ಅಂದಾಗ ಅದಕ್ಕೆ ಜ್ಞಾನವಿತ್ತು ಅಂತ ತಿಳಿಯುತ್ತೆ. ಸಂಕಲ್ಪ ಮಾಡಬೇಕಾದ್ರೆ ಜ್ಞಾತೃತ್ವ ಇರಬೇಕು. ಅವ್ರು ಹೇಳೋದು ಜ್ಞಾತೃತ್ವ ಜ್ಞೇಯತ್ವ ಏನೂ ಇಲ್ಲ, ಅದು ಕೂಡ ಇಲ್ಲ ಅಂತ ಸ್ವಗತ ಭೇದಗಳು, ಅದೆಲ್ಲ ಸ್ವಗತ ಭೇದ, ಸಜಾತೀಯ ಭೇದ, ವಿಜಾತೀಯ ಭೇದ ಏನೂ ಇಲ್ಲ ಅಂತ ತತ್ವವನ್ನು ನಿರೂಪಣೆ ಮಾಡೋರು ಹೇಳುವಾಗ ಸಜಾತೀಯ ಭೇದ ಅಂದರೆ ಬ್ರಹ್ಮನ ಜಾತಿಗೆ ಸೇರದೆ ಇನ್ನೊಂದು ಪದಾರ್ಥವಿಲ್ಲ. ವಿಜಾತೀಯ ಭೇದ ಅಂದರೆ ಬ್ರಹ್ಮನ ಬಿಟ್ಟು ಬೇರೆ ಜಾತಿಯ ಪದಾರ್ಥಗಳು ಯಾವುದೂ ಇಲ್ಲ. ಸ್ವಗತ ಭೇದ ಅಂದರೆ ಬ್ರಹ್ಮನಲ್ಲಿಯೇ ಭೇದವಿಲ್ಲ. ಜ್ಞಾತೃತ್ವ ಜ್ಞೇಯತ್ವ ಇದೆಲ್ಲ ಬ್ರಹ್ಮನಲ್ಲಿ ಇರುವ ಭೇದಗಳು, ಗುಣಗಳು ಮೊದಲಾದದ್ದೆಲ್ಲ, ಅದು ಕೂಡ ಯಾವುದೂ ಇಲ್ಲ. ಹೀಗೆ ಹೇಳುವಾಗ ತದೈಕ್ಷತ ಅನ್ನೋದಕ್ಕೆ ವಿರೋಧ ಬರುತ್ತೆ. ಈ ಕ್ಷಣ ಹೇಗೆ ಮಾಡೋಕ್ಕೆ ಸಾಧ್ಯ ಜ್ಞಾತೃತ್ವವಿಲ್ಲದೆ ಹೋದರೆ? ಜ್ಞಾತೃತ್ವ ಅನ್ನೋದು ಒಂದು ಪ್ರಧಾನವಾದ ಧರ್ಮ. ನಾಮರೂಪೇ ವ್ಯಾಕರವಾಣಿ ಇದು ಹೇಗೆ ವಿರೋಧ? ಇದಕ್ಕೆ ವಿರೋಧ ಬರುತ್ತೆ. ನಾಮರೂಪ ವಿಭಜನೆ ಮಾಡ್ತೀನಿ ಅಂತ ಹೇಳಿದಾಗ ಭೇದ ಕಂಡು ಬರುತ್ತೆ, ಬಹುತ್ವ ಅವಸ್ಥೆ ಕಂಡು ಬರುತ್ತೆ. ಇತಿ ಈ ಕ್ಷಣ ನಾಮರೂಪಾತ್ಮಕ ಪ್ರಪಂಚ ಪ್ರಾಪಕೇಣ ಉತ್ತರೇಣ ವಿರೋಧ ಪ್ರಸಂಗಾತ್ ಇದಕ್ಕೆ ವಿರೋಧ ಬರುತ್ತೆ. ಆದ್ದರಿಂದ ಮಿಕ್ಕಿದೆಲ್ಲ ಮಿಥ್ಯೆ ಅಂತ ಹೇಳೋಕ್ಕಾಗೋದಿಲ್ಲ. ಕಿಂಚ ಅದಕ್ಕೆ ಮೇಲೆ ಇದಂ ಶಬ್ದೋದಿತಂ ಸರ್ವಂ ಜಗತ್ ಸೃಷ್ಟೇ ಪ್ರಾಕ್ ಏಕಮೇವ ಅದ್ವಿತೀಯಂ ಸದೇವ ಆಸೀತ್. ಇದಂ ಅನ್ನುವ ಶಬ್ದದಿಂದ ಹೇಳಲ್ಪಟ್ಟ ಈ ಜಗತ್ತೆಲ್ಲ ಸೃಷ್ಟಿಗೆ ಮೊದಲು ಏಕಮೇವ ಅದ್ವಿತೀಯಂ ಸದೇವ ಆಸೀತ್, ಒಂದೇ ಎರಡನೆಯದಿಲ್ಲದಾಗಿ ಸಚ್ಛಬ್ದವಾಚ್ಯವೇ ಆಗಿತ್ತು. ಇತಿ ಪರೈಃ ವ್ಯಾಖ್ಯಾತತ್ವೇನ ಸೃಷ್ಟಿಪ್ರಾಕ್ಕಾಲೆ ಅದ್ವಿತೀಯ ಪದೇನ ದ್ವಿತೀಯ, ಇಲ್ಲಿ ಪ್ರಿಂಟಿಂಗ್ ಸ್ವಲ್ಪ ಕ್ಲಿಯರ್ ಆಗಿಲ್ಲ, ಅದ್ವಿತೀಯ ಪದೇನ ದ್ವಿತೀಯ ಸತ್ವ ಬೋಧನೆಪಿ ಎರಡನೆಯ ಪದಾರ್ಥದ ಇರುವಿಗೆ ತಿಳಿದು ಬರೋದ್ರಿಂದ ಅದ್ವಿತೀಯ ಪದದಿಂದ ಅಲ್ಲಿ ದ್ವಿತೀಯ ಅಸತ್ವ ಬೋಧನೆಪಿ ಎರಡನೆಯದು ತಿಳಿದು ಬರ್ತಾ ಇಲ್ಲ. ದ್ವಿತೀಯಾಸತ್ವ ಬೋಧನೆಪಿ ದ್ವಿತೀಯ ಅಸತ್ವ ಬೋಧನೆಪಿ ಅಂತ ಇರಬೇಕು. ಇಲ್ಲಿ ಎರಡನೆಯದು ತಿಳಿದು ಬರದೇ ಇರೋದ್ರಿಂದ ದ್ವಿತೀಯ ಅಸತ್ವ ಬೋಧನ, ಎರಡನೆಯದು ಇರಲಿಲ್ಲ ಅನ್ನುವ ಜ್ಞಾನ. ಅದರಿಂದ ಸೃಷ್ಟಿ ಉತ್ತರ ಕಾಲಂ ತಸ್ಯ ಅಸತ್ವ ಅಪ್ರತಿಪಾದನೇನ ಜಗತಃ ಮಿಥ್ಯಾತ್ವ ಸಿದ್ಧೇಹೇ ಹೇಳಿದ್ರು. ಇದಕ್ಕೆ ಮೇಲೆ ನೀವು ಹೇಳಿದ್ರೆ ಎರಡನೇ ಪದಾರ್ಥವೇ ಇರಲಿಲ್ಲ ಅಂತ ಹೇಳ್ತೀರಲ್ಲ, ಆಗ ಅದ್ವಿತೀಯ ಅನ್ನುವ ಶಬ್ದಕ್ಕೆ ಏನು ತಿಳಿಸುತ್ತೆ? ಅವ್ರು ಹೇಳಿದ್ದು ಎರಡನೇ ಪದಾರ್ಥ ಇರಲಿಲ್ಲ ಅಂತ ಹೇಳೋದು. ಸೃಷ್ಟಿಗೆ ಮೊದಲು ಎರಡನೇ ಪದಾರ್ಥ ಇರ್ತದೆ, ಸೃಷ್ಟಿ ಆದಮೇಲೆ ಎರಡನೇ ಪದಾರ್ಥ ಇದೆ ಅಂತ ತಿಳಿಸುತ್ತೆ. ಬಹುಶ್ಯಾಂಬ ಪ್ರಜಾಯೇಯ ಅನೇಕವಿದೆ ಅಂತ ತಿಳಿಸುತ್ತೆ. ಆದ್ದರಿಂದ ಸೃಷ್ಟಿ ಉತ್ತರ ಕಾಲ ಸೃಷ್ಟಿ ಆದಮೇಲೆ ತಸ್ಯ ಅಸತ್ವ ಅಪ್ರತಿಪಾದನೇನ ಅದು ಇರಲಿಲ್ಲ ಅಂತ ಹೇಳಲಿಲ್ವಲ್ಲ, ಸೃಷ್ಟಿ ಆದಮೇಲೆ ಇರಲಿಲ್ಲ ಅಂತ ಹೇಳಲಿಲ್ವಲ್ಲ, ಅದನ್ನು ಮಿಥ್ಯಾತ್ವ ಅಸಿದ್ಧೇಹೇ ಮಿಥ್ಯೆಯನ್ನು ತಿಳಿದು ಬರೋದಿಲ್ಲ. ಹೇಗೆ ಅಂದರೆ ಘಟಶರಾವಾದಿಕಂ ಸರ್ವಂ ಸೃಷ್ಟೇ ಪ್ರಾಕ್ ಅದ್ವಿತೀಯ ಏಕಮೃತ್ಪಿಂಡ ಏವ ಆಸೀತ್ ಇತಿ ಉಕ್ತ್ಯ ಘಟಶರಾವಾದೀನಾಂ ಮಿಥ್ಯಾತ್ವ ಪ್ರತಿಪಾದನ ಅದರ್ಶನಾತ್. ಈ ಒಂದು ಕುಂಬಾರನು ಘಟಗಳನ್ನು ಶರಾವೆಗಳನ್ನು ಎಲ್ಲ ಮಾಡಿಟ್ಟಿದ್ದಾನೆ ತುಂಬ. ಅದೆಲ್ಲ ಮಾಡುವಾಗ
ಒಬ್ರು ಕೇಳಿದ್ರೆ ಅವನು ಹೇಳ್ತಾನೆ, ಇದೆಲ್ಲ ಬೆಳಗ್ಗೆ ಒಂದು ಮಣ್ಣಾಗಿತ್ತು ಅಷ್ಟೇ, ಮಣ್ಣಿನ ಉಂಡೆ ಆಗಿತ್ತು, ಈಗ ಈ ರೀತಿ ಅನೇಕ ರೂಪವಾಗಿದೆ ಅಂತ ಅವನು ಹೇಳಿದಾಗ, ಘಟಶರಾವೆ ಎಲ್ಲ ಮಿಥ್ಯೆ ಅಂತ ತಿಳಿದು ಬರೋದಿಲ್ವಲ್ಲ. ಮೊದಲು ಇರಲಿಲ್ಲ ಅನ್ನೋದು ಅವನು ಹೇಳಿದ್ರು ಕೂಡ ಇವಾಗ ಅದು ಮಿಥ್ಯೆ ಅಲ್ವಲ್ಲ, ಅದು ಇವಾಗ ಇದೆಯಲ್ಲ ಅದು ಸತ್ಯವಾಗಿ. ಇವಾಗ ಮಿಥ್ಯೆ ಅನ್ನೋ ಅರ್ಥ ಎಲ್ಲಿ ಬರುತ್ತೆ? ಪ್ರಪಂಚ ಮಿಥ್ಯಾತ್ವ ಹೇಗೆ ಹೇಳಕ್ಕೆ ಸಾಧ್ಯ ನೀವು ಅನ್ನೋದನ್ನೇ ತಿಳಿಸ್ತಾ ಇದ್ದಾರೆ. ಆದ್ದರಿಂದ ಘಟಶರಾವಾದಿಕಂ ಸರ್ವಂ ಸೃಷ್ಟೇ ಪ್ರಾಕ್, ಇದೆಲ್ಲ ಮಾಡೋದಕ್ಕೆ ಮೊದಲು ಅದ್ವಿತೀಯ ಏಕ ಮೃತ್ಪಿಂಡ ಏವ ಆಸೀತ್, ಎರಡನೇದಿಲ್ಲದೆ ಬರೀ ಒಂದು ಮಣ್ಣಿನ ಉಂಡೆಯೇ ಆಗಿದ್ದಿದೆಲ್ಲ ಅಂತ ಹೇಳಿದಾಗ, ಘಟಶರಾವಾದಿಯು ಮಿಥ್ಯಾತ್ವ ಪ್ರತಿಪಾದನ ಅದರ್ಶನಾತ್, ಇದು ಮಿಥ್ಯೆ ಅಂತ ಯಾರು ಹೇಳೋದಿಲ್ಲ, ಅದನ್ನು ಸತ್ಯವಾದದ್ದು ಅಂತಾನೆ ಒಪ್ಕೊಳ್ಬೇಕು. ಪ್ರಾಗಸತ್ವ ಪ್ರತಿಪಾದನೇನ ಈ ಅನಿತ್ಯತ್ವ ಮಾತ್ರ ಸಿದ್ಧ್ಯತೆ ನತು ಮಿಥ್ಯಾತ್ವಂ, ಅದು ಅನಿತ್ಯ ಅನ್ನೋದು ತಿಳಿಸುತ್ತೆ ಅಷ್ಟೇ. ಅವಸ್ಥೆಗಳು ಬರುತ್ತೆ ಹೋಗುತ್ತೆ, ಆಗಂತುಕ ಅಂತ ಹೇಳಲ್ಪಟ್ಟಿದೆ ಅವಸ್ಥೆಗಳು. ಉಂಡೆಯ ಅವಸ್ಥೆಯಲ್ಲಿದ್ದು ಘಟಾವಸ್ಥೆಗೆ ಬಂತು ಅಷ್ಟೇ ಹೊರತು ಅದು ಅನಿತ್ಯ. ಮಣ್ಣಿನ ಉಂಡೆ ಏಕ ರೀತಿಯಲ್ಲಿ ಇರೋಲ್ಲ, ಯಾವಾಗಲೂ ಬದಲಾಗುತ್ತೆ, ಘಟವಾಗುತ್ತೆ, ಚರಾವೆ ಆಗುತ್ತೆ, ಈ ರೀತಿಯೆಲ್ಲ ಬದಲಾಗುತ್ತೆ. ಅದು ಒಡೆದರೆ ಕಪಾಲವಾಗಿಬಿಡುತ್ತೆ. ಹೀಗೆ ನಿತ್ಯವಾಗಿ ಏಕರೂಪವಾಗಿರೋದಿಲ್ವೇ ಹೊರತು ಆ ಅವಸ್ಥೆಗಳು ಅನಿತ್ಯ. ಆ ರೀತಿ ಅನಿತ್ಯ ಹೇಳ್ಬೋದೇ ಹೊರತು ಮಿಥ್ಯೆ ಅಂತ ಹೇಳೋಕ್ಕಾಗೋದಿಲ್ಲ. ಮಿಥ್ಯಾ ಅಂತ ಹೇಳಿದ್ರೆ ಅವರು ಕೊಡೋ ಲಕ್ಷಣ ಭಾಷ್ಯದಲ್ಲಿ ಭಾಷಿಕಾರರು ಹೇಳ್ತಾರೆ, ಪ್ರತೀಯಮಾನತ್ವೇ ಸತಿ, ಪ್ರತೀಯಮಾನತ್ವೇ ಸತಿ ವಸ್ತು ಯಾಥಾತ್ಮ್ಯ ಜ್ಞಾನ ನಿವರ್ತ್ಯಂ ಅಂತ ಹೇಳಿದ್ರು. ಪ್ರತೀಯಮಾನತ್ವಪೂರ್ವಕ ವಸ್ತು ಯಾಥಾತ್ಮ್ಯ ನಿವರ್ತ್ಯಂ, ವಸ್ತು ಯಾಥಾತ್ಮ್ಯ ಜ್ಞಾನ ನಿವರ್ತ್ಯಂ ಅಂದರು. ಇದು ಲಕ್ಷಣ ಭಾಷಿಕಾರರು ಶ್ರೀಭಾಷೆಯಲ್ಲಿ ಆರಂಭದಲ್ಲಿಯೇ ಹೇಳುವಂಥದ್ದು. ಮಿಥ್ಯಾ ಅಂದರೆ ಏನು ಪ್ರಶ್ನೆ ಮಾಡ್ತಾರೆ, ಅದರಲ್ಲಿ ಲಘು ಸಿದ್ಧಾಂತದಲ್ಲಿಯೇ ಅದನ್ನು ಹೇಳ್ತಾರೆ. ಮಿಥ್ಯಾ ಅಂದರೆ ಏನು ನಿಮ್ಮ ಪ್ರಕಾರ ಅಂತ ಹೇಳುವಾಗ, ಮಿಥ್ಯೆ ಅಂದರೆ ಏನು? ಪ್ರತೀಯಮಾನ ಪೂರ್ವಕ ವಸ್ತು ಯಾಥಾತ್ಮಜ್ಞಾನ ನಿವರ್ತ್ಯಂ ಅಂತ ಲಕ್ಷಣ, ಡೆಫಿನೇಷನ್ ಆಫ್ ಮಿಥ್ಯಾ ಭಾಷಿಕಾರರು ಕೊಡೋದು. ತಿಳಿದು ಬರ್ತಾ ಇದೆ, ಆ ವಸ್ತುವಿನ ಯಾಥಾತ್ಮ ಜ್ಞಾನ ಬಂದರೆ ಹೋಗ್ಬಿಡುತ್ತೆ. ಸರ್ಪ ಅನ್ನೋ ಹಾಗೆ ರಜ್ಜುವಿನಲ್ಲಿ ಸರ್ಪಜ್ಞಾನ, ಸರ್ಪ ಇರೋ ಹಾಗೆಯೇ ಕಂಡು ಬರ್ತಾ ಇದೆ, ಅದರ ಯಾಥಾತ್ಮ ಜ್ಞಾನ ಇದು ರಜ್ಜು ಸರ್ಪವಲ್ಲ ಅಂತ, ಅದು ಯಾಥಾತ್ಮ ಜ್ಞಾನ ಬಂದರೆ ವಸ್ತುವಿನದು ಸರ್ಪ ಹೋಗ್ಬಿಡುತ್ತೆ, ನಿವರ್ತ್ಯ. ಇದು ಸರ್ಪ ಮಿಥ್ಯೆ ಅಂತ ಹೇಗೆ ಹೇಳ್ತೀವೋ ಹಾಗೆಯೇ ಪ್ರಪಂಚವೂ ಕೂಡ ಮಿಥ್ಯೆ ಕಂಡು ಬರ್ತಾ ಇದೆ. ಬ್ರಹ್ಮ ಒಂದೇ ಸತ್ಯ, ಅಧಿಷ್ಠಾನ ಇದೆಲ್ಲ ಮಿಥ್ಯೆ, ಅದರ ಮೇಲೆ ಸರ್ಪದಂತೆ ತೋರ್ತಾ ಇದೆ. ಈ ಜ್ಞಾನದಿಂದ ಪ್ರಪಂಚ ನಿವೃತ್ತಿ ಆಗಿಬಿಡುತ್ತೆ, ಆದ್ದರಿಂದ ಇದೆಲ್ಲ ಮಿಥ್ಯೆ ಅಂತ ಅವರು ಹೇಳ್ತಾರೆ. ಇದು ಮಿಥ್ಯೆ ಅನ್ನೋದಕ್ಕೆ. ಆದರೆ ನಾವು ಹೇಳಿದ್ವಿ ಹಾಗೆ ಈ ಘಟಶರಾವಾದಿಗಳು ಮೊದಲು ಇರಲಿಲ್ಲ, ಇವಾಗ ಇದೆ ಅಂತ ಹೇಳಿದ್ರೆ, ಘಟಶರಾವಾದಿಗಳು ಮೊದಲು ಬರ್ತಾ ಇರಲಿಲ್ಲ, ಈಗ ಬರ್ತಾ ಇದೆ. ಆದರೆ ಇದೆಲ್ಲ ಮಣ್ಣೆ ಆಗಿತ್ತು ಅಂತ ತಿಳಿದಾಗ ಅದೆಲ್ಲ ಮಾಯ ಆಗೋದಿಲ್ವಲ್ಲ, ಹೋಗ್ಬಿಡೋದಿಲ್ವಲ್ಲ, ಎಲ್ಲ ಇದ್ದೇ ಇರುತ್ತೆ. ಇದೆಲ್ಲ ಪ್ರತೀಯಮಾನದ್ದು ವಸ್ತು ಯಾಥಾತ್ಮ ಜ್ಞಾನ ನಿವರ್ತ್ಯ ಇಲ್ಲ, ಅಲ್ಲಿ ಮಿಥ್ಯೆ ಆಗೋದಿಲ್ಲ. ಆದ್ದರಿಂದ ಇದೆಲ್ಲ ಮಣ್ಣೆ ಆಗಿತ್ತು, ಮಣ್ಣೆ ಇದೆಲ್ಲ ಮೊದಲಾಗಿತ್ತು ಅಂತ ತಿಳಿದಾಗ ಇದೆಲ್ಲ ನಿವೃತ್ತಿ ಆಗೋದಿಲ್ವಲ್ಲ, ಆಯಾ ರೂಪದಲ್ಲಿಯೇ ಇರುತ್ತೆ, ಭೇದವೂ ಇರುತ್ತೆ, ಎಲ್ಲ ಇರುತ್ತೆ, ಮಿಥ್ಯೆ ಆಗೋದಿಲ್ಲ. ಅದರಿಂದ ಅದು ಅನಿತ್ಯ ಅಂತ ಹೇಳ್ಬೋದು, ಮಿಥ್ಯಾ ಅಂತ ಹೇಳೋಕ್ಕಾಗೋದಿಲ್ಲ. ನಚ ನೇಹ ನಾನಾ ಅಸ್ತಿ ಇತಿ ವಾಕ್ಯಾತ್, ನೇಹ ನಾನಾ ಅಸ್ತಿ ಕಿಂಚಿತ್, ಸ್ವಲ್ಪ ಕೂಡ ನಾನಾತ್ವ ಇಲ್ಲ ಇಲ್ಲಿ ಅಂತ ಒಂದು ವಾಕ್ಯ, ಶ್ರುತಿಯ ಒಂದು ಭಾಗ ಅಷ್ಟೇ. ಇದು ಪೂರ್ಣವಾಗಿ ವಾಕ್ಯ ಎಲ್ಲ ಓದಿದ್ರೆ ಪ್ರಕರಣ ಹಿಂದೆ ಮುಂದೆ ಎಲ್ಲ ಅಲ್ಲಿ ಭೇದವೇ ಹೇಳಿರೋದು. ನೇಹ ನಾನಾ ಅಸ್ತಿ ಕಿಂಚಿತ್ ಅಂತ ಹೇಳಿರೋದು ಒಂದು ಸ್ವಲ್ಪ ಭಾಗವನ್ನು ತೆಗೆದುಕೊಂಡು ಅದರಿಂದ ನಾವು ನಿರೂಪಣೆ ಮಾಡೋದು ಕಷ್ಟ, ಆದರೆ ಅದನ್ನೇ ಪ್ರಧಾನವಾಗಿ ಉಪಯೋಗಿಸ್ತಾರೆ. ಈ ವಾಕ್ಯದಿಂದ ಸೃಷ್ಟಿ ಉತ್ತರ ಕಾಲೇಪಿ ಅಸತ್ವ ವೇದನಾತ್ ಮಿಥ್ಯಾಸುದ್ದಿರ್ತಿ ವಾಚ್ಯಂ, ನೇಹ ನಾನಾಸ್ತಿ ಅಂತ ಶ್ರುತಿ ಹೇಳಿಬಿಟ್ಟಿದೆಯಲ್ಲ, ನಾನಾತ್ವವೇ ಇಲ್ಲ ಸ್ವಲ್ಪವೂ ಶ್ರುತಿ ಹೇಳಿರೋದ್ರಿಂದ ನೀವು ಸೃಷ್ಟಿ ಆದಮೇಲೂ ಕೂಡ ಯಾವುದೂ ಇಲ್ಲ ಅನ್ನೋದೇ ತಿಳಿದು ಬರ್ತಾ ಇದೆ ಶ್ರುತಿ ವಾಕ್ಯದಿಂದ. ಆದ್ದರಿಂದ ಎಲ್ಲ ಮಿಥ್ಯೆ ಅಂತಾನೆ ಹೇಳಬೇಕು ಅಂತ ನೀವು ಹೇಳೋಕ್ಕಾಗೋದಿಲ್ಲ. ನಚವಾಚ್ಯಂ, ಇದು ನಚವಾಚ್ಯ ಅಂತ ಅರ್ಥ. ಹೀಗೆ ಹೇಳೋಕ್ಕಾಗೋದಿಲ್ಲ ನೀವು. ಯಾಕೆ ಅಂದರೆ ನ ಸ್ಥಾನತೋಪಿ ಪರಸ್ಯ ಉಭಯಲಿಂಗಂ ಸರ್ವತ್ರ. ಈ ಸೂತ್ರ ಬ್ರಹ್ಮಸೂತ್ರದಲ್ಲಿ ಇತ್ಯಾಧಿಕರಣೆ ತಸ್ಯ ವಾಕ್ಯಸ್ಯ ಬ್ರಹ್ಮಗತ ನಾನಾತ್ವ ನಿಷೇಧ ಪರತೆಯ ಪರೈರೇವ ವ್ಯಾಖ್ಯಾತತ್ವಾತ್. ಅದರಿಂದ ನ ಸ್ಥಾನತೋಪಿ ಪರಸ್ಯ ಉಭಯಲಿಂಗಂ ಸರ್ವತ್ರ.
ಅಂತ ಹೇಳುವಾಗ ಉಭಯಲಿಂಗಂ ಅಂತ ಹೇಳೋದು. ಅವ್ರು ಹೇಳಿರೋದು ಬ್ರಹ್ಮದಲ್ಲಿ ನಾನಾತ್ವ, ಬ್ರಹ್ಮಗತ ನಾನಾತ್ವವನ್ನು ನಿಷೇಧ ಮಾಡಿದ್ದಾರೆ ಹೊರತು ಪ್ರಪಂಚದ ಮಿಥ್ಯಾತ್ವ ಅಲ್ಲಿ ಹೇಳಲಿಲ್ಲ. ನೇಹನಾನಾಸ್ತಿ ವಾಕ್ಯಕ್ಕೆ ಬ್ರಹ್ಮದಲ್ಲಿ ಉಭಯಲಿಂಗವಿಲ್ಲದೆ ಇರೋದು ಅಂತ ಹೇಳಿ, ಗುಣಗಳಿರೋದು ಗುಣಗಳಿಲ್ಲದೆ ಇರೋದು, ಈ ಅವಸ್ಥೆಗಳ ಎರಡೂ ಇಲ್ಲ. ಗುಣ ಇಲ್ಲದೆ ಇರೋದೇ ಯಾವಾಗಲೂ ಅವಸ್ಥೆ. ಉಭಯಲಿಂಗಾಗಿ ಹಾಗರ್ಥ ಮಾಡ್ತಾರೆ ಅವರು. ಗುಣ ಅದು ಸಗುಣ ಬ್ರಹ್ಮ, ನಿರ್ಗುಣ ಬ್ರಹ್ಮ, ಇದೆರಡೂ ಉಭಯಲಿಂಗ. ಈ ಉಭಯಲಿಂಗವು ಸ್ಥಾನತೋಪಿ ಪರಸ್ಯ ಉಭಯಲಿಂಗಂ ಸರ್ವತ್ರ ನಿರ್ವಿಶೇಷ ಬ್ರಹ್ಮ ಇವ ಅಂತ ಮಾಡ್ತಾರೆ ಅವರು. ಸ್ಥಾನತೋಪಿ ಪರಸ್ಯ ಉಭಯಲಿಂಗಂ ಅಂತ ಅಲ್ಲಿ ಫುಲ್ ಸ್ಟಾಪ್ ಹಾಕೊಂಡ್ರು. ಸರ್ವತ್ರ ಹೀ ಅಂತ ಉಭಯಲಿಂಗವಿಲ್ಲ. ಉಭಯಲಿಂಗ ಅಂದರೆ ಗುಣವಿರುವ ಒಂದು, ಗುಣವಿಲ್ಲದೆ ಇರುವ ಒಂದು. ಸಗುಣ ಬ್ರಹ್ಮ, ನಿರ್ಗುಣ ಬ್ರಹ್ಮ ಅನ್ನೋ ಎರಡು ಲಿಂಗಗಳು, ಎರಡು ಲಕ್ಷಣಗಳಿದೆ ಬ್ರಹ್ಮನಿಗೆ. ಎಲ್ಲಿಯೂ ಎರಡು ಲಕ್ಷಣಗಳಿಲ್ಲ, ಎಲ್ಲ ಕಡೆಯೂ ನಿರ್ಗುಣ ಬ್ರಹ್ಮವೇ ಇರೋದು. ಹಾಗೆ ಅರ್ಥ ಮಾಡಿದ್ರು. ನಾವು ಸ್ಥಾನತೋಪಿ ಪರಸ್ಯ ಫುಲ್ ಸ್ಟಾಪು ಉಭಯಲಿಂಗಂ ಸರ್ವತ್ರ ಹೀ ಅಂತ ಹೇಳಿದ್ವಿ. ಈ ಸೂತ್ರಕ್ಕೆ ಎಲ್ಲಿ ಒಂದು ಫುಲ್ ಸ್ಟಾಪು ಚೇಂಜ್ ಮಾಡಿದ್ರೆ ಎಲ್ಲ ಬದಲಾಗ್ಬಿಡುತ್ತೆ ಅರ್ಥ. ಸ್ಥಾನತೋಪಿ ಪರಸ್ಯ ಉಭಯಲಿಂಗಂ ಸರ್ವತ್ರ ಹೀ. ಯಾವ ಸ್ಥಾನಕ್ಕೆ ಪ್ರಯುಕ್ತವಾಗಿಯೂ ಅಲ್ಲಿಯೂ ಅವನಿಗೆ ಉಭಯಲಿಂಗ ಅಂದರೆ ಸಕಲ ಅಖಿಲೇಯ ಪ್ರತ್ಯನೀಕತ್ವ, ಸಕಲ ಕಲ್ಯಾಣ ಗುಣಾಕರತ್ವ, ಇದೆರಡು ನಾವು ಹೇಳೋದು. ನಿರ್ಗುಣ ವಾಕ್ಯಕ್ಕೆ ಏನರ್ಥ ಅಂದರೆ ಹೇಯ ಗುಣಗಳು ಇಲ್ಲದೆ ಇರೋದು ಅಂತ ಅರ್ಥ. ನಾವು ಹೇಳೋದು ಒಂದು ರೀತಿಯಲ್ಲಿ ಹಾಗೆಯೇ ನಿರ್ಗುಣ ಸಗುಣ ಅಂತ ಎರಡು ಲಿಂಗ ಹೇಳ್ತಾರೆ ಅವರು. ನಿರ್ಗುಣ ವಾಕ್ಯ ಅಂದರೆ ಏನರ್ಥ ಅಂದರೆ ಹೇಯ ಗುಣರಾಹಿತ್ಯ ಅಂತ ಅರ್ಥ. ಗುಣವೇ ಇಲ್ಲ ಅಂತ ಅರ್ಥವಲ್ಲ. ಯಾಕೆ ಅಂದರೆ ಕಲ್ಯಾಣ ಗುಣಗಳು ಹೇಳಿದೆ ಬ್ರಹ್ಮನಿಗೆ, ಅನೇಕ ಕಲ್ಯಾಣ ಗುಣಗಳು ಹೇಳಲ್ಪಟ್ಟಿದೆ ಅವನಿಗೆ. ಎಲ್ಲ ಶ್ರುತಿ ಹೇಳುತ್ತೆ ಸರ್ವಜ್ಞ ಸರ್ವವಿತ್ ಮನೋಮಯ ಭಾರೂಪ, ಹಾಗೆಯೇ ಎಲ್ಲವೂ ಕೂಡ ಅವನಿಗೆ ಪತಿ ವಿಶ್ವಸ್ಯ ಆತ್ಮೇಶ್ವರ ಮೊದಲಾದದ್ದು ಹೇಳಲ್ಪಟ್ಟಿದೆ. ಬೇಕಾದಷ್ಟು ಶ್ರುತಿ ಕಾಮ ಸತ್ಯ ಸಂಕಲ್ಪ ಗುಣಗಳು ಬೇಕಾದಷ್ಟು ಹೇಳಿದೆ ಶ್ರುತಿ ಅವನಿಗೆ. ಈ ರೀತಿ ಎಲ್ಲ ಗುಣಗಳು ಹೇಳಿರೋದ್ರಿಂದ, ಅಪಹತ ಪಾಪ್ಮತ್ವಾದಿ ಗುಣಗಳು ಹೇಳಿರೋದ್ರಿಂದ ಹೇಯ ಗುಣರಾಹಿತ್ಯವೇ ನಿರ್ಗುಣ ವಾಕ್ಯಕ್ಕೆ ಅರ್ಥ ಅಂತ ಸಿದ್ಧಾಂತ. ಆದ್ದರಿಂದ ಉಭಯಲಿಂಗ ಅನ್ನೋದು ನಿರ್ಗುಣ ಸಗುಣ ಅಂತ ಹೇಳಿದವ. ನಿರ್ಗುಣ ಅಂದರೆ ಹೇಯ ಗುಣರಾಹಿತ್ಯ, ಕಲ್ಯಾಣ ಗುಣ ಆಕರತ್ವ, ಇದೆರಡು ಕೂಡ ಉಭಯಲಿಂಗ. ಎಲ್ಲ ಕಡೆಯೂ ಈ ಉಭಯಲಿಂಗ ವಿಶಿಷ್ಟವಾಗಿಯೇ ಇದೆ ಬ್ರಹ್ಮ ಅಂತ ನಾವು ಹೇಳ್ತೀವಿ. ಪೃಥಿವಿಯಲ್ಲಿ ಇದೆ, ಯಹ ಪೃಥಿವ್ಯಾಂ ತಿಷ್ಟನ್ ಪೃಥಿವ್ಯಾಮಂತರಃ, ತೇಜಸ್ಸಿ ತಿಷ್ಟನ್ ತೇಜಸೋಂತರಃ, ಆಕಾಶೇ ತಿಷ್ಟನ್ ಆಕಾಶೋಂತರಃ, ಹೀಗೆಲ್ಲ ಹೇಳಿ ಆತ್ಮನಿ ತಿಷ್ಟನ್ ಆತ್ಮನೋಂತರಃ. ಎಲ್ಲದರಲ್ಲಿಯೂ ಇದ್ದರೂ ಕೂಡ ಎಲ್ಲಿಯೂ ಅವನಿಗೆ ಎಲ್ಲ ಕಡೆಯಲ್ಲಿಯೂ ಉಭಯಲಿಂಗ ವಿಶಿಷ್ಟನಾಗಿಯೇ ಇದ್ದಾನೆ ಅನ್ನೋದು ಸಿದ್ಧಾಂತ. ಅವರು ಅಲ್ಲಿ ಹೇಳುವಾಗ ಅದಕ್ಕೆ ಕೇವಲ ಬ್ರಹ್ಮಗತ ನಾನಾತ್ಮವನ್ನು ಮಾತ್ರ ನಿಷೇಧ ಮಾಡಿದ್ದಾರೆ, ಪ್ರಪಂಚ ನಿಷೇಧ ಮಾಡಲಿಲ್ಲ. ಆದ್ದರಿಂದ ನೀವು ಹೇಳೋದು ಮಿಥ್ಯೆ ಅನ್ನೋದು ಪ್ರಪಂಚಕ್ಕೆ ಹೇಗೆ ಸ್ಥಾಪನೆ ಮಾಡ್ತೀರಾ ಅನ್ನೋದು ಇಲ್ಲಿ ಒಂದು ಪ್ರಶ್ನೆ ಮಾಡ್ತಾರೆ. ನಾನು ಅನಿತ್ಯತ್ವಮೇವ ಮಿಥ್ಯಾತ್ವಂ, ಅನಿತ್ಯತ್ವವೇ ತಾನೇ ಮಿಥ್ಯಾತ್ವ ಅಂತ ಪೂರ್ವ ಪಕ್ಷಿ ಹೇಳ್ತಾನೆ. ಈಗ ಅನಿತ್ಯ ಅಂತ ಹೇಳಿದ್ರಲ್ಲ, ಅನಿತ್ಯವು ಮಿಥ್ಯಾತ್ವವೇ, ಅದೇ ತಾನೇ ಮಿಥ್ಯಾತ್ವ. ಯಾಕೆಂದರೆ ಅನಿತ್ಯಸ್ಯ ಧರ್ಮಿಣಃ ಅನಿತ್ಯತ್ವಂ ಅಸತ್ಯತ್ವಂ ಇತಿ ವಾಚಸ್ಪತಿ ಮಿಶ್ರೋಕ್ತೆ. ವಾಚಸ್ಪತಿ ಮಿಶ್ರರು ಭಾಮತಿ ವ್ಯಾಖ್ಯಾನಕಾರರು. ಭಾಮತಿ ಪ್ರಸ್ಥಾನ ಅನ್ನೋದು ಒಂದು ಅದ್ವೈತ ದರ್ಶನದಲ್ಲಿ ಒಂದು ಪ್ರಸಿದ್ಧವಾದ ಪ್ರಸ್ಥಾನ. ಅವರಿಗೆ ಭಾಮತಿ ಪ್ರಸ್ಥಾನ ಅಂತ ವಾಚಸ್ಪತಿ ಮಿಶ್ರರು ಬರೆದಿರುವಂಥ ಭಾಮತಿ ಎನ್ನುವ ಗ್ರಂಥದಲ್ಲಿ ಅವರು ಹೇಳ್ತಾರೆ, ಅನಿತ್ಯಸ್ಯ ಧರ್ಮಿಣಃ ಅನಿತ್ಯತ್ವಂ ಅಸತ್ಯತ್ವಂ. ಅನಿತ್ಯವನ್ನು ಧರ್ಮವಾಗಿ ಉಳ್ಳ ಪದಾರ್ಥದ ಅನಿತ್ಯತ್ವ ಏನು ಅಂದರೆ ಅಸತ್ಯವೇ ಅಂತ ಅವರು ಹೇಳಿದ್ರು. ವಿದ್ಯಾರಣ್ಯೇತಿನಾಪಿ ತಥೈವ ಉಕ್ತತ್ವಾತ್, ವಿದ್ಯಾರಣ್ಯರು ಅದನ್ನೇ ಒಪ್ಕೊಂಡಿದ್ದಾರೆ, ಪರಾಶರರು ಅದನ್ನೇ ಹೇಳಿದ್ದಾರೆ. ಅದನ್ನು ಹೇಳ್ತಾರೆ ಪೂರ್ವ ಪಕ್ಷಿ ವಿಷ್ಣು ಪುರಾಣವನ್ನು ಅನಾಶಿ ಪರಮಾರ್ಥಸ್ಯ ಪ್ರಾಜ್ಞೈರಪಿ ಅಭ್ಯುಪಗಮ್ಯತೆ ಯತ್ತು ಕಾಲಾಂತರೇಣಾಪಿ ನಾಣ್ಯ ಸಂಜ್ಞಾಮುಪೈತಿ ವೈ ಪರಿಣಾಮಾದಿ ಸಂಭೂತ ತದ್ವಸ್ತು ನೃಪ ತಚ್ಚ ಕಿಂ. ಹೇಳುವಾಗ ಪರಿಣಾಮಗಳಿರುವಂಥ ಪದಾರ್ಥ ವಸ್ತು ಅದು ಏನದು? ವಸ್ತುವೇ ಅಲ್ಲ ಅದು. ವಸ್ತು ನಾಣ್ಯ ಸಂಜ್ಞಾಂ ನ ಉಪೈತಿ, ಅದು ಪರಮಾರ್ಥ. ಅನಾಶಿ ಪರಮಾರ್ಥ ಯತ್ ಕಾಲಾಂತರೇಣಾಪಿ ನ ಅನ್ಯ ಸಂಜ್ಞಾಂ ಉಪೈತಿ, ಯಾವ ಕಾಲದಲ್ಲಿಯೂ ಬೇರೆ ಒಂದು ಹೆಸರು ಬರೋದಿಲ್ಲ. ಮಣ್ಣಿಗೆ ಶರಾಬೆ ಘಟ ಅನ್ನೋ ಹೆಸರು ಬರಬಾರ್ದು, ಎಲ್ಲಿಯೂ ಬರಲ್ಲ, ಅದು ಪರಮಾರ್ಥವೇ.
ಬೇರೆ ಪರಮಾವಧಿ ಆಗ್ಬಿಟ್ರೆ ಅದು ಪದಾರ್ಥವೇ ಅಲ್ಲ ಅನ್ನುವ ಅರ್ಥ ಇದೆ. ಇತಿ ಪರಾಶರ ಸ್ಮರಣಾದಪಿ ಅನಿತ್ಯತ್ವಮೇವ ಮಿಥ್ಯಾತ್ವಂ ಇತಿ ಚೇತ್. ಪರಾಶರರು ಹೀಗೆ ಹೇಳಿರೋದ್ರಿಂದ ಇಲ್ಲಿ ಮಿಥ್ಯೆ ಅನ್ನೋದು ತಿಳಿದು ಬರುತ್ತೆ. ಆದ್ದರಿಂದ ಪರಿಣಾಮ ಇಲ್ಲದೆ ಇರೋದೇ ಏಕರೂಪವಾಗಿರಬೇಕು. ಪರಿಣಾಮ ಆಗಿಬಿಟ್ರೆ ಮಿಥ್ಯೆ, ಅದು ಇಲ್ಲವೇ ಇಲ್ಲ ಅಂತ ಅರ್ಥ ಮಾಡಬೇಕು. ಅಂದರೆ ಈದೃಶಸ್ಯ ಪ್ರಾಮಾಣಿಕಸ್ಯ ಪ್ರತ್ಯಕ್ಷ ಅವಿರುದ್ಧಸ್ಯ ಪ್ರಪಂಚ ಮಿಥ್ಯಾತ್ವಸ್ಯ ಅಸ್ಮಾಭಿರಪಿ ಅಪ್ರತಿಕ್ಷೇಪ್ಯತ್ವಾತ್ ಇತಿ ಆಸ್ತಾಂ ತಾವತ್. ಇದನ್ನು ನಾವು ಒಪ್ಕೊಳ್ತೀವಿ ಅಂದ್ವಿ. ಇವರು ಹೇಳಿರೋದು ಅನಿತ್ಯತ್ವವೇ. ಈ ರೀತಿಯಾದ ಅನಿತ್ಯತ್ವಕ್ಕೆ ನೀವು ಮಿಥ್ಯೆ ಅಂತ ಹೆಸರು ಹೇಳಿದ್ರೆ ಆ ಅನಿತ್ಯತ್ವ ನಮಗೂ ಒಪ್ಪಿಗೆನೆ. ಯಾಕೆ ಅಂದರೆ ಈ ರೀತಿಯಾದ ಅನಿತ್ಯ ಕಂಡು ಬರುತ್ತೆ. ಅಚೇತನವು ಯಾವಾಗಲೂ ಪರಿಣಾಮ ಹೊಂದುತ್ತೆ. ಇದು ಪರಿಣಾಮಾದಿ ಸಂಭೂತ ವಸ್ತು, ಅದು ಅಚೇತನ ಯಾವಾಗಲೂ ಪರಿಣಾಮ ಹೊಂದ್ತಾ ಇರುತ್ತಲ್ಲ, ಅದೇ ಮಿಥ್ಯೆ ಅಂತ ಹೇಳಿದ್ರೆ ಅದು ಅನಿತ್ಯ. ನಮ್ಮ ಪ್ರಕಾರ ಮಿಥ್ಯೆ ಅಲ್ಲ. ಆದ್ದರಿಂದ ಅಂತಹ ಮಿಥ್ಯೆ, ಅದು ಅನಿತ್ಯವನ್ನು ಮಿಥ್ಯೆ ಅಂತ ಹೇಳಿದ್ರೆ ನಾವು ಒಪ್ಕೊಳ್ತೀವಿ. ಅದನ್ನು ಅನಿತ್ಯವನ್ನು ನಾವು ಒಪ್ಕೊಂಡಿದ್ದೀವಿ. ನೀವು ಹೇಳೋ ಮಿಥ್ಯೆ ಅನ್ನೋ ಡೆಫಿನೇಷನ್ ನಾವು ಒಪ್ಕೊಳ್ಳೋದಿಲ್ಲ. ಮಿಥ್ಯೆ ಅನ್ನೋದು ಪೂರ್ಣವಾಗಿ ಹೋಗೇ ಬಿಡುತ್ತೆ ಅಂತ ಹೇಳ್ತಿರಲ್ಲ, ಅದು ಒಪ್ಕೊಳ್ಳೋದಿಲ್ಲ ಅಂತ ಹೇಳೋದು. ಆದ್ದರಿಂದ ಅಲ್ಲಿ ವಿಸ್ತಾರವಾಗಿ ಈ ಶ್ಲೋಕಗಳಿಗೆ ವಿಷ್ಣು ಪುರಾಣದ ಭಾಷ್ಯದಲ್ಲಿ ತುಂಬ ವಿಸ್ತಾರವಾಗಿ ವ್ಯಾಖ್ಯಾನಗಳಿದೆ. ಅದೆಲ್ಲ ಪುರಾಣ ಘಟ್ಟ ಅಂತ ಅದರಲ್ಲಿ ಬೇಕಾದಷ್ಟು ಶ್ಲೋಕಗಳು ಭಾಷಿಕಾರರು ತೆಗೆದು ಪೂರ್ವಪಕ್ಷ ನಿರೂಪಣೆ ಮಾಡಿ ಸಿದ್ಧಾಂತದ ಅರ್ಥಗಳನ್ನು ಕೂಡ ಹೇಳ್ತಾರೆ ಅಲ್ಲಿ. ಅದನ್ನು ಇಲ್ಲಿ ಸ್ವಲ್ಪ ವಿವರಿಸಿದ್ರು. ಅಲ್ಲಿ ಸದೇವ ಆಸೀತ್ ಇತಿ ಸೃಷ್ಟಿಪ್ರಾಕ್ಕಾಲೆ ಬ್ರಹ್ಮ ಅಭೇದ ಪ್ರತಿಪಾದನ ಮುಖೇನ ಸತ್ಕಾರ್ಯವಾದಂ ಉಕ್ತ್ವಾ. ಈಗ ಮುಂದಿನ ವಾಕ್ಯಕ್ಕೆ ಬರ್ತಾರೆ. ಈಗ ಮುಂದಿನ ವಾಕ್ಯವನ್ನು ಹೇಳೋದಕ್ಕೆ ಇಲ್ಲಿ ಆರಂಭಿಸ್ತಾರೆ. ಈಗ ಇದು ತತ್ ಹ ಏಕ ಆಹುಹು ತದ್ಧೈಕ ಆಹುಹು. ತತ್ ಹ ಏಕೆ ಆಹುಹು ಅಂತ. ಏಕೆ ಅಂದರೆ ಕೆಲವರು ಶಾಖೆಗಳವರು ಕೆಲವರು ಹೀಗೆ ಹೇಳ್ತಾ ಇದ್ರು ಆ ಕಾಲದಲ್ಲಿ. ತತ್ ಹ ಏಕೆ ಆಹುಹು, ಇದಕ್ಕೆ ಅಸದೇ ವೇದಮಗ್ರ ಆಸೀದೇಕಮೇವ ದ್ವಿತೀಯಂ. ಇದೆಲ್ಲವೂ ಅಸತ್ತೇ ಆಗಿತ್ತು. ಮೊದಲು ಒಂದೇ ಆಗಿತ್ತು, ಎರಡನೇದಿರಲಿಲ್ಲ. ಅಸತ್ ಏವ ಇದಂ ಅಗ್ರ ಆಸೀತ್. ಉದ್ದಾಲಕರು ಶ್ವೇತಕೇತುಗೆ ಹೇಳ್ತಾ ಇದ್ದಾರೆ. ಮೊದಲು ಹೇಳಿದ್ರು ಆದೇಶವನ್ನು ತಿಳಿದ್ರೆ ಎಲ್ಲ ತಿಳಿಬಹುದು, ಒಂದು ತಿಳಿದೆಯಾ? ಹೇಗೆ ಒಂದು ತಿಳಿದ್ರೆ ಎಲ್ಲ ಮೃತ್ಪಿಂಡ ಎಲ್ಲ ಹೇಳಿ ಸದೇವ ಸೌಮ್ಯ ಇದಮಗ್ರ ಆಸೀತ್ ಏಕಮೇವ ದ್ವಿತೀಯ. ಅದಕ್ಕೆ ಮುಂದೆ ಕೆಲವರು ಹೀಗೆ ಹೇಳ್ತಾ ಇದ್ರು, ಅಸದೇ ವೇದಮಗ್ರ ಆಸೀತ್ ಏಕಮೇವ ದ್ವಿತೀಯಂ. ಅಸತ್ತೇ ಆಗಿತ್ತು ಅಂತ ಕೆಲವರು ಹೇಳೋರು. ಅದಕ್ಕೆ ಮುಂದೆ ಅವ್ರು ಹೇಳ್ತಾರೆ ತಸ್ಮಾತ್ ಅಸತಃ ಸಜ್ಜಾಯತೆ. ಆ ಅಸತ್ತಿಂದಲೇ ಸತ್ತು ಉಂಟಾಗುತ್ತೆ ಅಂತ ಕೆಲವರು ಹೇಳಿದ್ರು ಅಂತ ಒಂದು ವಾಕ್ಯವನ್ನು ಹೇಳ್ತಾರೆ ಉದ್ದಾಲಕರು. ಅದಕ್ಕೆ ಶ್ವೇತಕೇತು ಪ್ರಶ್ನೆ ಮಾಡ್ತಾನೆ, ಅಸತ್ತಿಂದ ಹೇಗೆ ಸತ್ತು ಬರಕ್ಕೆ ಸಾಧ್ಯ? ಕುತಸ್ತು ಕಲ ಸೌಮ್ಯ ಏವಂ ಸ್ಯಾತ್. ಅವರೇ ಪ್ರಶ್ನೆ ಮಾಡಿದ್ರು, ಇದು ಹೇಗೆ ಸಾಧ್ಯವಾಗುತ್ತೆ ಅಂತ ಯಾರಾದರೂ ಕೇಳಿದ್ರೆ, ನಿನಗೆ ಪ್ರಶ್ನೆ ಕೇಳಿದ್ರೆ ಕುತಸ್ತು ಕಲು ಸೌಮ್ಯ ಏವಂ ಸ್ಯಾತ್, ಹೇಗೆ ಸಾಧ್ಯ ಇದು ಅಂತ ಹೇಳಿದ್ರೆ, ಕಥಂ ಅಸತಃ ಸಜ್ಜಾಯೇತ, ಅಸತ್ತಿನಿಂದ ಹೇಗಪ್ಪ ಸತ್ತು ಉಂಟಾಗುತ್ತೆ ಅಂದರೆ ಏನು ಹೇಳಬೇಕು ಉತ್ತರ ನೀನು ಅಂದರೆ? ಶ್ರುತಿ ಹೇಳುತ್ತೆ ಸತ್ವೇವ ಸೌಮ್ಯದಮಗ್ರ ಆಸೀದೇಕಮೇವ ದ್ವಿತೀಯಂ. ಸತ್ತೇ ಆಗಿತ್ತು ಅಂತ ಹೇಳಬೇಕು. ಕೆಲವರು ಅಸತ್ತಾಗಿತ್ತು ಅಂತ ಹೇಳಿದ್ರೆ ಅಸತ್ತಿಂದ ಹೇಗೆ ಸತ್ತು ಉಂಟಾಗುತ್ತೆ? ಅಸತ್ತಿಂದ ಸತ್ತು ಉಂಟಾಯಿತು ಹೇಗೆ ಸಾಧ್ಯ ಅಂದರೆ ಅಸತ್ತಲ್ಲ, ಸತ್ತೇ ಆಗಿತ್ತು ಅಂತ ಹೇಳಬೇಕು. ಇದನ್ನು ಅವರು ಹೇಳ್ತಾರೆ ಉದ್ದಾಲಕರು ಶ್ವೇತಕೇತುಗೆ. ಅದಕ್ಕೆ ಈಗ ವಾಕ್ಯ ಅರ್ಥ ಮಾಡ್ತಾರೆ. ಇದರಿಂದ ನೈಯಾಯಿಕರ ಅಸತ್ಕಾರ್ಯ ನಿರಾಕರಣೆ ಆಗಿದೆ ಅಂತ ನಾವು ಹೇಳ್ತೀವಿ. ಅದ್ವೈತ ಪಕ್ಷದಲ್ಲಿ ಬೌದ್ಧ ಮತ ನಿರಾಕರಣೆ ಅಂತ ಹೇಳ್ತಾರೆ ಅವರ ವ್ಯಾಖ್ಯಾನದಲ್ಲಿ. ಇದರಿಂದ ಬೌದ್ಧ ಮತವು ನಿರಾಕರಿಸಲ್ಪಟ್ಟಿದೆ ಅವರು ಹೇಳಿದ್ರು. ನಾವು ಹೇಳಿದ್ವಿ ಅಸತ್ಕಾರ್ಯವಾದ ನೈಯಾಯಿಕರ ಮತ ಇದರಿಂದ ನಿರಾಕರಿಸಲ್ಪಟ್ಟಿದೆ ಅಂತ ನಮ್ಮ ಭಾಷ್ಯ. ಸದೇವ ಆಸೀದಿತಿ ಸೃಷ್ಟಿ ಪ್ರಾಕ್ಕಾಲೆ ಬ್ರಹ್ಮ ಅಭೇದ ಪ್ರತಿಪಾದನ ಮುಖೇನ ಸತ್ಕಾರ್ಯವಾದಂ ಉಕ್ತ್ವಾ. ಇದೆಲ್ಲ ಸತ್ಯ ಆಗಿತ್ತು ಅಂತ ಹೇಳಿದಾಗ ಕಾರ್ಯಕಾರಣಯೋ ಅಭೇದ ಅನ್ನೋ ತಿಳಿದು ಬರುತ್ತೆ. ಕಾರ್ಯ ಮೊದಲೇ ಸಚ್ಛಬ್ದವಾಚ್ಯವಾಗಿ ಇತ್ತು ಅನ್ನೋದರಿಂದ ಕಾರ್ಯ ಕಾರಣದಲ್ಲಿ ಇತ್ತು. ಆದ್ದರಿಂದ ಇದು ಸತ್ಕಾರ್ಯವಾದ ಅಂತ ಹೆಸರು ಇದಕ್ಕೆ. ಹಾಗೆ ಅದನ್ನು ಹೇಳಿ ತದ್ವಿರೋಧಿ ಅಸತ್ಕಾರ್ಯವಾದಂ ನೈಯಾಯಿಕ ಅಭಿಮತಂ. ನೈಯಾಯಿಕರು ಅವರು ಇಷ್ಟಪಡುವಂತಹ, ಅವರು ಒಪ್ಕೊಂಡಿರುವಂತಹ ಅಸತ್ಕಾರ್ಯವಾದವನ್ನು
ವಾಚಾರಂಭಣಂ ಇತ್ಯಾದಿನ ಪ್ರತಿಕ್ಷಿಪ್ತಮಪಿ ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ತಿಕೆ ಇತ್ಯೇವ ಸತ್ಯಂ ಅಂತ ಹೇಳಿದಾಗ ಮೃತ್ತಿಕಾ ಅನ್ನುವ ದ್ರವ್ಯವೇ ಕಾರ್ಯದಲ್ಲೂ ಇದೆ ಹೊರತು ಹೊಸ ದ್ರವ್ಯ ಉಂಟಾಗಿಲ್ಲ ಇಲ್ಲಿ. ಅದಕ್ಕೆ ರೂಪ ನಾಮ ವ್ಯವಹಾರಗಳು ಎಲ್ಲ ಬೇರೆ ಬೇರೆ ಆದ ಸಂಬಂಧ ಬರುತ್ತೆ. ಹಾಗೆ ವ್ಯವಹಾರದಲ್ಲಿ ಬೇರೆ ಬೇರೆ ವ್ಯವಹಾರಗಳೊಡನೆ ಸಂಬಂಧಿಸುತ್ತೆ. ವಾಕ್ಯದಿಂದ ಅದು ವ್ಯವಹರಿಸಲ್ಪಡೋದು, ಅದಕ್ಕೊಂದು ಹೆಸರು ಬರುತ್ತೆ, ಅದಕ್ಕೊಂದು ವ್ಯವಹಾರಗಳು ಬೇರೆ ಉಂಟಾಗುತ್ತೆ, ರೂಪ ಉಂಟಾಗುತ್ತೆ. ಇದೆಲ್ಲವೂ ಕೂಡ ವ್ಯವಹಾರದೊಡನೆ ಸಂಬಂಧಿಸುತ್ತೆ ಅನ್ನೋದನ್ನು ನಿರೂಪಣೆ ಮಾಡಿ ಮೃತ್ತಿಕಾ ಏವ ಸತ್ಯಂ, ಆ ದ್ರವ್ಯ ಮಣ್ಣೇ ದ್ರವ್ಯ, ಬೇರೆ ಇನ್ನೊಂದು ಹೊಸ ದ್ರವ್ಯ ಉತ್ಪನ್ನವಾಗಿಲ್ಲ ಅಲ್ಲಿ ಅನ್ನೋದನ್ನು ಹೇಳಿದ್ರು. ಅಲ್ಲಿಯೇ ನೈಯಾಯಿಕರ ಅಸತ್ಕಾರ್ಯವಾದ ನಿರಾಕರಣೆ ಮಾಡಲ್ಪಟ್ಟಿತು. ಆದರೂ ಕೂಡ ಕಂಠತಃ ಪ್ರತಿಕ್ಷೇಪ್ತು, ಸ್ಪಷ್ಟವಾಗಿ ಅದನ್ನು ನಿರಾಕರಣೆ ಮಾಡೋಕ್ಕೆ ತನ್ಮತಂ ಉಪನ್ಯಸ್ಯತಿ. ನೈಯಾಯಿಕರು ಹೀಗೆ ವಾದ ಮಾಡ್ತಿದ್ರು ಕೆಲವರು ಅಂತ ಹೇಳ್ತಾರೆ. ತತಃ ಏಕೆ, ಇಲ್ಲಿ ನಾವು ಹೇಳೋದು ನೈಯಾಯಿಕರ ಮತವೇ ಇಲ್ಲಿ ನಿರಾಕರಣೆ ಮಾಡಿರೋದು. ಕೆಲವರು ಈಗ ಹೇಳಿದ್ರು ಏಕಮೇವ ಅದ್ವಿತೀಯಂ ಅಸದೇವೇದಮಗ್ರಾಸೀದೇಕಮೇವ ಅದ್ವಿತೀಯಂ ತಸ್ಮಾತ್ ಅಸತಃ ಸಜ್ಜಾಯತ ಅಂತ ಹೇಳಿದ್ರು. ಇದಂ ಜಗತ್ ಅಗ್ರೇ ಸೃಷ್ಟೇ ಪ್ರಾಕ್ ಅಸದೇವ ಆಸೀತ್, ಅಸತ್ ಶಬ್ದವಾಚ್ಯವಾಗಿತ್ತು. ನತು ಸದೇವ ಆಸೀತ್ ಇತ್ಯರ್ಥ. ಅಸದೇವ ಆಸೀತ್ ನತು ಸದೇವ, ಸತ್ತಲ್ಲ ಅಸತ್ ಶಬ್ದವಾಚ್ಯವಾಗಿತ್ತು. ಅಂದರೆ ನಾಮರೂಪ ವಿಭಾಗ ಅಭಾವ ಲಕ್ಷಣಸ್ಯ ಅಸತ್ವಸ್ಯ ಸಿದ್ಧಾಂತೇಪಿ ಸಮ್ಮತತ್ವಾತಃ ಏಕಮೇವ ಅದ್ವಿತೀಯಂ. ಅದರ ಅಸತ್ ಶಬ್ದಕ್ಕೂ ನಮಗೆ ಒಪ್ಪಿಗೆಯೇ. ಇದು ಸತ್ ಅಸತ್ ಅಂತ ಹೇಳುವಾಗ, ಸತ್ ಶಬ್ದವಾಚ್ಯ ಹೇಳುವಾಗ ಇದೆಲ್ಲ ಮೊದಲು ಇತ್ತು ಅಂದಾಗ ಬ್ರಹ್ಮನ ದೃಷ್ಟಿಯಿಂದ ಸತ್ಶಬ್ದವಾಚ್ಯವದ್ದು ಹೇಳಲ್ಪಡ್ತಾ ಇದೆ. ಸತ್ ಅನ್ನೋದು ಬ್ರಹ್ಮನನ್ನು ತಿಳಿಸುತ್ತೆ. ಅಸದೇವ ಆಸೀತ್ ಅಂದಾಗ ಜಗತ್ತಿನ ದೃಷ್ಟಿಯಿಂದ ಅಸತ್ತಾಗಿತ್ತು ಅಂತ ಹೇಳಲ್ಪಡ್ತಾ ಇದೆ. ಇದಂ ಜಗತ್ ನಾಮರೂಪ ವಿಭಕ್ತಂ ಜಗತ್, ಅವಿಭಕ್ತ ನಾಮರೂಪಂ ಅಸತ್ ಶಬ್ದೇನ ಉಕ್ತಂ ಅಂತ ಹೇಳಿದಾಗ ಆಗುತ್ತೆ. ಜಗತ್ತನ್ನ ಅಸತ್ ಶಬ್ದದಿಂದ ಹೇಳಲ್ಪಡ್ತಾ ಇದೆ ಅಂತ ಅರ್ಥ. ಸತ್ಶಬ್ದವಾಚ್ಯ ಅಂತ ಹೇಳುವಾಗ ಪರಮಾತ್ಮನ ದೃಷ್ಟಿಯಿಂದ ಹೇಳಬೇಕು, ಅರ್ಥವನ್ನು ಹೇಳ್ಬೋದು. ಅಸತ್ ಶಬ್ದಕ್ಕೆ ಈ ರೀತಿ ಇದೆಲ್ಲ ಕಾರಣತ್ವಾಧಿಕರಣ ಅಂತ ಅದರಲ್ಲಿ ಸ್ಪಷ್ಟವಾಗಿ ಇದು ವಿಚಾರ ಮಾಡಿ ಸ್ಥಾಪಿಸಲ್ಪಟ್ಟಿದೆ. ಬ್ರಹ್ಮಸೂತ್ರಗಳಲ್ಲಿ ಕಾರಣತ್ವಾಧಿಕರಣ ಅಂತ ಹೇಳಿಬಿಟ್ಟು ಅದರಲ್ಲಿ ಅಸದೇವೇದಮಗ್ರಾಸೀತ್ ಈ ವಾಕ್ಯಗಳೆಲ್ಲ ವಿಷಯವಾಕ್ಯಗಳು, ಅದನ್ನು ಅಲ್ಲಿ ವಿಚಾರ ಮಾಡಿ ಸಿದ್ಧಾಂತ ಸ್ಥಾಪನೆ ಮಾಡಿದ್ದಾರೆ. ಅದನ್ನು ಇಲ್ಲಿ ಹೇಳುವಾಗ ನಾಮರೂಪ ವಿಭಾಗ ಅಭಾವ ಲಕ್ಷಣಸ್ಯ ಅಸತ್ವಸ್ಯ ಸಿದ್ಧಾಂತೇಪಿ ಸಮ್ಮತತ್ವಾತ್. ಅಸತ್ ಅಂತ ಹೇಳೋದ್ರಿಂದ ನಮಗೇನು ವಿರೋಧ ಬರೋದಿಲ್ಲ. ಅಸತ್ ಅಂತ ಹೇಳಿದ್ರೆ ನಾಮರೂಪ ವಿಭಾಗವ ಅವಸ್ಥೆ ಇಲ್ಲದ ಒಂದು ಅವಸ್ಥೆಗೆ ಅಸತ್ ಅಂತ ಹೇಳಲ್ಪಟ್ಟಿದೆ ಅಷ್ಟೇ ಅನ್ನೋದನ್ನು ನಾವು ಆ ರೀತಿ ಅರ್ಥ ಮಾಡ್ತೀವಿ. ಆದ್ದರಿಂದ ಏನು ವಿರೋಧವಿಲ್ಲ. ಅದರಿಂದ ಏಕಮೇವ ಅದ್ವಿತೀಯಂ ಅಂತ ಹೇಳ್ಬೋದು. ಪ್ರಾಗಭಾವ ವ್ಯತಿರೇಕೇಣ ಅವಸ್ಥಾಯಾಹ ವಾ ಅವಸ್ಥಾಶ್ರೇಯಸ್ಯ ವಾ ಕಸ್ಯಾಪಿ ಸತ್ವಂ ನಾಸ್ತಿ ಇತ್ಯರ್ಥಃ. ಅಂದರೆ ಅಸದೇವೇದಮಗ್ರ ಆಸೀತ್ ಅನ್ನಕ್ಕೆ ಏನರ್ಥ ಅನ್ನೋದು ನೈಯಾಯಿಕರ ಪರಿಭಾಷೆಯಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಪ್ರಾಗಭಾವವಲ್ಲದ ಒಂದು ಅವಸ್ಥೆ, ಪ್ರಾಗಭಾವ ಅಂದರೆ ಈ ಪದಾರ್ಥ ಇಲ್ಲದೇ ಇರೋ ಅವಸ್ಥೆ ಅಂತ ಅರ್ಥ. ಘಟ ಅನ್ನೋದು ಮೊದಲು ಮಣ್ಣಾಗಿತ್ತು ಅಂದಾಗ ಘಟದ ಪ್ರಾಗಭಾವ ಇತ್ತು ಮೊದಲು, ಮಣ್ಣಿಗೆ ಘಟದ ಪ್ರಾಗಭಾವ ಅಂತ ಹೆಸರು. ಉತ್ಪತ್ತಿಯಾಗೋಕ್ಕೆ ಮೊದಲು ಪ್ರಾಗಭಾವವಿರುತ್ತೆ, ಉತ್ಪತ್ತಿ ಆದಾಗ ಪ್ರಾಗಭಾವ ನಾಶವಾಗುತ್ತೆ. ಅಭಾವ ಅನ್ನೋದು ಒಂದು ಪದಾರ್ಥ ನೈಯಾಯಿಕರಿಗೆ. ಪದಾರ್ಥ ಉತ್ಪತ್ತಿಯಾದಾಗ ಆ ಪದಾರ್ಥ ಮೊದಲು ಇತ್ತೇ ಇಲ್ವೇ, ಘಟ ಇವಾಗ ಘಟ ಉತ್ಪನ್ನ ಅಂತ ಹೇಳ್ತೀವಿ. ಘಟ ಮಾಡಿದ ಕುಂಬಾರ, ಈ ಉತ್ಪತ್ತಿಗೆ ಮೊದಲು ಏನು ಘಟ ಇತ್ತೇ ಇಲ್ವೇ ಅಂದರೆ ಇತ್ತು ಅಂತ ಹೇಳಿದ್ರು. ಹೇಗಿತ್ತು ಅಂದರೆ ಘಟದ ಅಭಾವ ಇತ್ತು ಅಂತ ಹೇಳ್ತಾರೆ. ಘಟದ ಆಬ್ಸೆನ್ಸ್ ಆಫ್ ದ ಪಾರ್ಟ್ ವಾಸ್ ಎಕ್ಸಿಸ್ಟಿಂಗ್. ಅವ್ರು ಹೇಳೋದು ಘಟ ಇಟ್ ವಾಸ್ ನಾಟ್ ಆಬ್ಸೆಂಟ್, ಇಟ್ ವಾಸ್ ಪ್ರೆಸೆಂಟ್ ಇನ್ ಎನ್ ಆಬ್ಸೆಂಟ್ ಫಾರ್ಮ್. ಅಭಾವ ರೂಪದಲ್ಲಿ ಇತ್ತು ಅಂತ ಹೇಳ್ತಾರೆ ಅವರು. ಆಬ್ಸೆನ್ಸ್ ಆಫ್ ದ ಪಾರ್ಟ್ ವಾಸ್ ಪ್ರೆಸೆಂಟ್ ಅಂತ ಹೇಳ್ತಾರೆ ಅವರು. ಅದರ ಅಭಾವ ಇತ್ತು ಮೊದಲು, ಅದಕ್ಕೆ ಪ್ರಾಗಭಾವ ಅಂತ ಹೆಸರು. ಪ್ರಾಗಭಾವ ಯಾವತ್ತೂ ಇತ್ತು ಅನಾದಿ ಕಾಲದಿಂದ. ಘಟ ಉತ್ಪತ್ತಿ ಆದಾಗ ನಾಶ ಆಗೋಯ್ತು, ಅದು ನಾಶವಾಗೋದೇ ಉತ್ಪತ್ತಿ ಅಂತ ಹೆಸರು ಅವರಿಗೆ. ಪ್ರಾಗಭಾವ ಧ್ವಂಸವೇ ಉತ್ಪತ್ತಿ ಅಂತ ಅದಕ್ಕೆ ಲಕ್ಷಣ. ಉತ್ಪತ್ತಿ ಅಂದರೆ ಏನು? ಪ್ರಾಗಭಾವ ನಾಶವಾಗಬೇಕು. ಆದ್ದರಿಂದ ಇಲ್ಲಿ ಅಸತ್ಯತೆ ಅಸತ್ತೇವ ಆಸೀತ್ ಅಂತ ಹೇಳಿರೋದ್ರಿಂದ ಇದಂ
ಅಸತ್ ಆಸೀತ್ ಅಂತ ಹೇಳಿದ್ರಿಂದ ಪ್ರಾಗಭಾವ ವ್ಯತಿರೇಕವಾದ ಒಂದು ಅವಸ್ಥೆಯಲ್ಲಿತ್ತು ಅಂತ ಹೇಳಬೇಕು. ಪ್ರಾಗಭಾವವಲ್ಲದ ಅವಸ್ಥೆ. ಆದ್ದರಿಂದ ಇಟ್ ಈಸ್ ಎ ಸ್ಟೇಟ್ ಅದರ್ ದ್ಯಾನ್ ದ ಆಬ್ಸೆನ್ಸ್ ಆಫ್ ದ ಪಾರ್ಟ್. ಹಾಗೆ ಹೇಳಬೇಕು, ಅದಕ್ಕೆ ಇಂಗ್ಲೀಷಲ್ಲಿ ಹೇಳಿದ್ರೆ ಹಾಗೆ ಹೇಳಬೇಕು. ಘಟ ಇಲ್ಲದೆ ಇರುವುದಕ್ಕೆ ವಿರುದ್ಧವಾದ ಒಂದು ಅವಸ್ಥೆಯಲ್ಲಿತ್ತು ಅಂತ ಹೇಳಿದ್ರೆ ಘಟ ಅಂತ ತಿಳಿದೇ ಇರುವಂತಹ ನಾಮರೂಪ ವಿಭಾಗವಿಲ್ಲದ ಅವಸ್ಥೆಯಲ್ಲಿತ್ತು ಅಂತ ಆ ರೀತಿ ಅರ್ಥ. ಅದಕ್ಕೆ ಹಾಗೆ ಅರ್ಥ ಮಾಡಬೇಕು. ಯಾಕೆ ಅಂದರೆ ಇದಂ ಆಸೀತ್ ಅನ್ನೋದು ಕಾಮನ್ನು ಎರಡರಲ್ಲೂ ಇದೆ. ಇದಮಾಸೀತ್ ಇದಮಾಸೀತ್, ಸದೇವ ಆಸೀತ್ ಅಸದೇವ ಆಸೀತ್. ಸತ್ ಅಸತ್ತಲ್ಲಿ ಶಬ್ದದಲ್ಲಿ ಮಾತ್ರವೇ ವ್ಯತ್ಯಾಸ. ಆದ್ದರಿಂದ ಇದಂ ಸದಾಸೀತ್ ಅಂತ ಹೇಳಿದಾಗ ಸಚ್ಚಿಬ್ದ ವಾಚ್ಯದ ಪರಮಾತ್ಮನೊಡನೆ ಏಕೀಭಾವದಿಂದ ಇತ್ತು ಅಂತ ಹೇಳ್ಬೋದು. ಇದಂ ಅಸದಾಸೀತ್ ಅಂತ ಹೇಳಿದಾಗ ಈ ನಾಮರೂಪ ವಿಭಾಗವಿಲ್ಲದ ಅವಸ್ಥೆಯಲ್ಲಿ ಅಸತ್ ಅಂತ ಹೇಳೋ ಹಾಗಿತ್ತು. ಆ ರೀತಿ ಅರ್ಥ ಮಾಡ್ತೀವಿ ನಾವು. ಆದ್ದರಿಂದ ಇಲ್ಲಿ ಪ್ರಾಗಭಾವ ಅನ್ನೋ ಅರ್ಥ ಬರೋದಿಲ್ಲ. ಯಾಕೆ ಅಂದರೆ ಆ ಸೀತನಕ್ಕೆ ವಿರೋಧ ಬರುತ್ತೆ, ಇದಮ್ಮನಿಗೆ ವಿರೋಧ ಬರುತ್ತೆ, ಅಗ್ರೆ ಇದೆಲ್ಲ ಕೂಡ ವಿರೋಧ ಬರುತ್ತೆ. ಆದ್ದರಿಂದ ಪ್ರಾಗಭಾವ ವ್ಯತಿರೇಕೇಣ ಅವಸ್ಥಾಯ ವಾ ಅಥವಾ ಅವಸ್ಥಾಶ್ರಯಸ್ಯ ವಾ, ಯಾವುದೋ ಒಂದು ಇನ್ನೊಂದು ಅವಸ್ಥೆ ಆಶ್ರಯವಾಗಿತ್ತು, ಅದು ಪ್ರಾಗಭಾವವಲ್ಲದ ಅವಸ್ಥೆ ಅಂತ ಅರ್ಥ. ಕಸ್ಯಾಪಿ ಸತ್ವಂ ನಾಸ್ತಿ ಇತ್ಯರ್ಥ. ಅದರಿಂದ ಅವು ಇರಲೇ ಇಲ್ಲ ಅಂತ ಅರ್ಥ ಅಲ್ಲ. ಅದಲ್ಲದೆ ಬೇರೆ ಪದಾರ್ಥ ಯಾವುದೂ ಇಲ್ಲ ಅನ್ನೋದನ್ನು ಬರಿಬೇಕು, ಅರ್ಥ ಮಾಡಬೇಕು ಅಂತ ಹೇಳಿದ್ರು. ಪ್ರಾಗಭಾವ ವ್ಯತಿರೇಕವಾದ ಅವಸ್ಥೆ, ಅವಸ್ಥಾಶ್ರಯವಾದ ಅವಸ್ಥೆಯನ್ನು ಬಿಟ್ಟು ಬೇರೆ ಯಾವುದೂ ಇರಲಿಲ್ಲ ಅಂತ ಅರ್ಥ ಅಷ್ಟೇ. ಪ್ರಾಗಭಾವ ಅಲ್ಲ, ಅದಕ್ಕೆ ವಿರುದ್ಧವಾದ ಅವಸ್ಥೆ ಇರಲಿಲ್ಲ ಅಂತ ಅರ್ಥ. ಆದ್ದರಿಂದ ಪ್ರಾಗಭಾವ ವ್ಯತಿರೇಕಣ ಅವಸ್ಥಾಯ ಸತ್ವಂ ನಾಸ್ತಿ. ಇದರಿಂದ ಈ ಅವಸ್ಥೆ ಇರಲಿಲ್ಲ, ಬೇರೆ ಈ ಅವಸ್ಥಾಶ್ರಯ ಇರಲಿಲ್ಲ, ಬೇರೆ ಅವಸ್ಥಾಶ್ರಯ ಇತ್ತು ಅಂತ ಅರ್ಥ. ಅದಕ್ಕೆ ಅವಸ್ಥಾಶ್ರಯಸ್ಯ ವಾ ಸತ್ವಂ ಕಸ್ಯಾಪಿ ಸತ್ವಂ ನಾಸ್ತಿ ಅಂದರೆ ಇದರ ಒಂದು ಇನ್ನೊಂದು ಅವಸ್ಥೆ ಇತ್ತು ಅಂತ ಅರ್ಥ. ಇದಕ್ಕೆ ಹಾಗರ್ಥ ಮಾಡಬೇಕು. ಯದ್ವಾ ಅಸದೇವ ಇತ್ಯತ್ರ, ಅತ್ರೈವ ಇಲ್ಲ ಅಸದೇವ ಇತ್ಯತ್ರ, ಮುಂದೆ ವ್ಯಾಖ್ಯಾನ ಅದು ಉತ್ತಮೂರು ವ್ಯಾಖ್ಯಾನ ಅದು. ಆ ಇತ್ಯೇತತ್ ಸತ್ಪದೇನ ಅಸಮಸ್ತಂ ಸತ್ ಸದೇವ ಸೋದಿಗ್ರಾಸೀತ್ ಏಕಮೇವಾತಿಥಿ ವಾಕ್ಯಾರ್ಥಂ ಅತಿಕ್ಷೇಪಕಂ ಅಂತಾನು ಹೇಳಿದ್ರು. ಹಾಗೆಯೂ ಮಾಡ್ಬೋದು. ಇದರಲ್ಲಿ ಈ ಉಪಸರ್ಗಗಳಿಗೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಬೋದು. ಇಲ್ಲಿ ಅಸದೇವೇದಮಗ್ರಾಸೀತ್ ಅಂತಾಗ ಅಲ್ಲಿ ಅಸದ್ ಬ್ರಹ್ಮೇತಿ ವೇದ ಚೇತ್ ಅಂತ ವಾಕ್ಯ ತೈತಿರಿಯಲ್ಲಿ, ಅಲ್ಲಿ ಅಸನ್ನೇವ ಸ ಭವತಿ ಅಸದ್ ಬ್ರಹ್ಮೇತಿ ವೇದ ಚೇತ್ ಅಂತ ವಾಕ್ಯ ಇದೆ. ಅಸನ್ನೇವ ಸ ಭವತಿ ಅಸದ್ ಬ್ರಹ್ಮೇತಿ ವೇದಸೆ ಚೇತ್, ಇವನು ಅಸತ್ತಾಗ್ಬಿಡ್ತಾನೆ. ಅಸತ್ ಬ್ರಹ್ಮ ಇತಿ ವೇದ ಚೇತ್, ಬ್ರಹ್ಮ ಅಸತ್ತಾಗೋದೇ ಇಲ್ಲ ಯಾವಾಗಲೂ, ಬ್ರಹ್ಮ ಯಾವಾಗಲೂ ಸತ್ತೇ. ಆದ್ದರಿಂದ ಸದ್ಬ್ರಹ್ಮ ಇತಿ ಅವೇದ ಚೇತ್, ಅಕಾರವನ್ನು ವೇದ ಸೇರಿಸ್ಕೋಬೇಕು. ಅಸದ್ ಬ್ರಹ್ಮ ಇತಿ ವೇದ ಅಂತ ಅರ್ಥವಲ್ಲ. ಅಲ್ಲಿ ಬ್ರಹ್ಮವನ್ನು ಅಸತ್ ಅಂತ ತಿಳಿಯೋಕ್ಕಾಗೋದಿಲ್ಲ, ಬ್ರಹ್ಮ ಯಾವಾಗಲೂ ಸತ್ ಅಂತ ತಿಳಿಬೇಕು. ಸದ್ಬ್ರಹ್ಮವನ್ನು ತಿಳಿದೇ ಇದ್ರೆ ಅವನು ಅಸತ್ ಅಂತ ಹೇಳ್ಬಿಡ್ತಾನೆ. ಸದ್ಬ್ರಹ್ಮ ಅಂತ ತಿಳಿದ್ರೆ ಸಂತನಾಗ್ತಾನೆ, ಸದ್ಬ್ರಹ್ಮ ಅಂತ ತಿಳಿದೇ ಹೋದ್ರೆ ಅಸತ್ತಾಗ್ತಾನೆ. ಹಾಗೆ ಅರ್ಥ ಮಾಡಬೇಕು. ಆದ್ದರಿಂದ ಅಲ್ಲಿ ಆಕಾರವನ್ನು ವೇದ ಅನ್ನೋ ಜೊತೆ ಸೇರಿಸ್ಬೇಕು. ವೇದದಲ್ಲಿ ವಾಕ್ಯ ಅರ್ಥ ಮಾಡುವಾಗ ಅನೇಕ ಕಡೆ ಈ ರೀತಿ ಅರ್ಥ ಮಾಡಬೇಕು, ಇಲ್ಲದೆ ಹೋದರೆ ವಿರೋಧ ಬರುತ್ತೆ. ಹಾಗೆಯೂ ಇಲ್ಲಿ ಅರ್ಥ ಮಾಡ್ಬೋದು ಅಂದರು. ಅಸದೇವ ಅನ್ನುವಾಗ ಸದೇವ ಆಸೀತ್ ಅಂತ ಇಟ್ಕೋಬೋದು, ಅಕಾರವನ್ನು ತೆಗೆದು ಹಾಕಿಬಿಟ್ಟು ಅಂತ ಹೇಳಿದ್ರು. ಸದೇವ ಸೌಮ್ಯ ಸಮಗ್ರ ಆಸೀತ್ ಏಕಮೇವ ದ್ವಿತೀಯ ಮಿತಿ ವಾಕ್ಯಾರ್ಥಂ ಅತಿಕ್ಷೇಪಕಂ ಅಂದ ಸತ್ಪದೇನ ಅಸಮಸ್ತಂ ಸತ್ ಅಂತ ಹೇಳ್ಬೋದು. ಆದ್ದರಿಂದ ಅಸಮಸ್ತಂ ಸತ್, ಸಮಸ್ತವಾಗದೇ ಇರೋ ಹಾಗೆ. ತಸ್ಮಾತ್ ಅಸತಃ ಸಜ್ಜಾಯತ ಸದಿತಿ ಭಾವಪ್ರಧಾನೋ ನಿರ್ದೇಶ ಸತ್ತ ಇತ್ಯರ್ಥಃ. ಯಸ್ಮಾದ್ದೇತೋಃ ಉತ್ಪತ್ತೇಃ ಪ್ರಾಕ್ ಆಶ್ರಯಸ್ಯಾಪಿ ಅಭಾವಃ ತಸ್ಮಾದ್ದೇತೋಃ ಅಸತಃ ಸಕಾಶಾತ್ ಸತ್ವರೂಪ ಉತ್ಪತ್ತಿ ಅಜಾಯತ. ಇನ್ನೊಂದು ಆಶ್ರಯ ಅವಸ್ಥಾಶ್ರಯ ಇನ್ನೊಂದು ಇರಲಿಲ್ಲ ಅಂತ ಅರ್ಥ. ಅವಸ್ಥಾಶ್ರಯಸ್ಯಾಪಿ ಅಭಾವಃ ಯಸ್ಮಾತ್ ಹೇತೋಃ, ಯಾವ ಕಾರಣದಿಂದ ಉತ್ಪತ್ತಿಗೆ ಮೊದಲು ಅವಸ್ಥಾಶ್ರಯವೂ ಇರಲಿಲ್ವೋ ಆ ಕಾರಣದಿಂದಲೇ ಸತ್ವರೂಪವಾದ ಈ ಜಗತ್ತು ಉತ್ಪತ್ತಿ ಆಯಿತು. ಉತ್ಪತ್ತಿ ಜಗತಃ ಅಭವತ್ ಪರ್ಯವಸನ್ನಂ ಇತಿ ಯಾವತ್ ಜಾಯತೆ ಇತ್ಯತ್ರ ಪ್ರಭಾವ. ಅಜಾಯತ ಅಂತ ಇರಬೇಕಾಯಿತು, ಜಾಯತ ಅಂತ ಇದೆ. ಅದು ಛಾಂದಸ ಪ್ರಯೋಗ ಅಂತ ಹೇಳಿದ್ರು. ಆದ್ದರಿಂದ ಇಲ್ಲಿ
ಅಸದೇ ವೇದಮಗ್ರ ಆಸೀತ್ಗೆ ಬೇರೆ ರೀತಿಯೂ ಮಾಡ್ತಾರೆ. ಐತಿಯೇತ್ ಸತ್ಪದೇನ ಅಸಮಸ್ತಂ ಸತ್ ಅಂತ ಹೇಳಿದ್ರು. ಸತ್ಪದ ಜೊತೆ ಸೇರೋದಿಲ್ಲ ಅದು. ಆದ್ದರಿಂದ ಅಸತಃ ಸಜ್ಜಾಯತ ಅಸದ ಅಜಾಯತ ಅಂತ ಇರಬೇಕಾಗಿದೆ ಛಾಂದಸ ಪ್ರಯೋಗ. ಅದು ಸ್ವಲ್ಪ ಇದು ವಿಚಾರ ಮಾಡ್ತೀವಿ, ಇದು ವ್ಯಾಖ್ಯಾನ ವಾಕ್ಯಾರ್ಥ ವಿಚಾರ ಅಷ್ಟೇ. ಇದು ಅಂದರೆ ಏನರ್ಥ ಅಂದರೆ ನಾಮರೂಪ ವಿಭಾಗವಿಲ್ಲದ ಅವಸ್ಥೆಯಲ್ಲಿ ಜಗತ್ತಿನ ದೃಷ್ಟಿಯಿಂದ ಅಸತ್ತಾಗಿತ್ತು ಅಂತ ಹೇಳೋದು. ಆ ರೀತಿ ಅರ್ಥ ಸುಲಭವಾಗಿ ನಮ್ಗೆ ಅರ್ಥವಾಗುತ್ತೆ. ಶಬ್ದವು ಸತ್ತಾಗಿರೋದು ಇದು. ಈಗ ನಾಮರೂಪ ವಿಭಾಗವಿರೋ ಅವಸ್ಥೆಗೆ ಸತ್ ಅಂತ ಹೇಳಿದ್ರೆ, ನಾಮರೂಪ ಇಲ್ಲದ ಅವಸ್ಥೆಗೆ ಅಸತ್ ಅಂತ ಈ ಜಗತ್ತಿಗೆ ಹೇಳುವಂತಹ ಹೆಸರದು. ಅಸತ್ತಾಗಿತ್ತು ಅಂತ ಹೇಳಿ ಅರ್ಥ. ಸತ್ತಾಗಿತ್ತು ಅಂದರೆ ಪರಮಾತ್ಮನೊಡನೆ ಸಚ್ಛಬ್ದವಾಚ್ಯನಾದ ಪರಮಾತ್ಮನೊಡನೆ ಏಕೀಭಾವದಿಂದ ಇತ್ತು. ಆದ್ದರಿಂದ ಇದು ಬೇರೆ ಅಂತ ತಿಳಿದೇ ಆಗಿರೋ ಹಾಗೆ ಇತ್ತು ಆ ರೀತಿಯ ಅವಸ್ಥೆಯಲ್ಲಿ. ಹಾಗೆ ಅರ್ಥ ಮಾಡೋದು ಸುಲಭವಾಗಿ ಅರ್ಥವಾಗುತ್ತೆ ನಮಗೆ. ಅದನ್ನು ಇದು ತುಂಬ ವಿಸ್ತಾರವಾಗಿ ಅದ್ವೈತ ಪಕ್ಷವನ್ನು ವಿಚಾರ ಮಾಡ್ತಾರೆ ಇವರು. ಅದನ್ನ ಒಟ್ಟಿನಲ್ಲಿ ಇಲ್ಲಿ ನೈಯಾಯಿಕರ ಮತದ ನಿರಾಸ ಅನ್ನೋದು ಮುಖ್ಯವಾದ ಅರ್ಥ ನಮಗೆ ತಿಳಿಬೇಕಾಗಿರೋದು. ಅದರಿಂದ ಅಲ್ಲಿ ಅವ್ರು ಕೇಳಿದಾಗ ಸದೇವ ಆಸೀತ್ ಅಂತಾನೆ ಉತ್ತರ ಕೊಟ್ಟರು. ಸತ್ವೇವ ಸೌಮ್ಯೇದಮಗ್ರಾಸೀತ್, ಇದು ಉತ್ತರ ಕಡೆಯಲ್ಲಿ ಸದೇವ ಆಸೀತಿಗೆ ನಿಂತ್ಕೊಳ್ಳುತ್ತೆ, ಅಸತ್ತಿಗೆ ನಿಂತ್ಕೊಳ್ಳೋದಿಲ್ಲ. ಅಸದಾಸೀತ್ ಅಂತ ಕೆಲವು ಹೇಳಿದ್ರು. ಅದು ಹೇಗೆ ಅಸತ್ತಿಂದ ಸತ್ತು ಉಂಟಾಗುತ್ತೆ ಎಂದಾಗ ಸತ್ತೇ ಆಗಿತ್ತಪ್ಪ ಅಂತ ಹೇಳ್ತಾರೆ. ಆದ್ದರಿಂದ ಅದರಲ್ಲಿ ನಮಗೆ ಸ್ಪಷ್ಟವಾಗಿ ಹೇಗೆ ಅರ್ಥ ಮಾಡಿದ್ರು, ಇಲ್ಲ ಇರಲಿಲ್ಲ ಅಂತ ಹೇಳಿದ್ರು ಕೂಡ ಇತ್ತು ಅಂತಲೇ ಅರ್ಥ ಬಂತು ಅಲ್ಲಿ. ಆದ್ದರಿಂದ ಅಸತ್ ಅನ್ನೋದಕ್ಕೂ ಸರಿಯಾಗಿ ಅರ್ಥ ಮಾಡೋಕ್ಕೆ ಸಾಧ್ಯ. ಅಸತ್ ಅಂದರೆ ಇದು ಇರಲಿಲ್ಲ ಅಂತ ಹೇಳೋರು ಕೂಡ ಇತ್ತು ಅಂತಲೇ ಉತ್ತರ ಕೊಟ್ಟಿರೋದ್ರಿಂದ ನೇರವಾಗಿ ಅರ್ಥ ಮಾಡಿಕೊಂಡ್ರು ಕೂಡ ಇದೆಲ್ಲ ಮೊದಲು ಇತ್ತು ಅನ್ನೋದು ತಿಳಿಯುತ್ತೆ. ಆದ್ದರಿಂದ ಪೂರ್ವಕಾಲದಲ್ಲಿಯೂ ಸದ್ಭಾವ ಅನ್ನೋದು ಮುಖ್ಯ. ಜಗತ್ತು ಇಲ್ಲ ಅನ್ನುವ ಅವಸ್ಥೆ ಇರಲಿಲ್ಲ, ಇದು ಬೇರೆ ಒಂದು ಅವಸ್ಥೆಯಲ್ಲಿ ಇತ್ತು ಅನ್ನೋದು ಅಲ್ಲಿ ಕಡೆಯಲ್ಲಿ ಮುಖ್ಯವಾಗಿ ಅರ್ಥ ನಮಗೆ ತಿಳಿಯೋದು. ಆದ್ದರಿಂದ ಅವರು ನೈಯಾಯಿಕರ ಮತವನ್ನು ಇಲ್ಲಿ ಕುತಸ್ತು ಖಲು ಸತ್ಯ ಅಂತ ಹೇಳಿದಾಗ ಹೇಗೆ ಸಾಧ್ಯ ಅಂದರೆ ಕೇನ ಪ್ರಮಾಣೇನ ಅಸತಃ ಉತ್ಪತ್ತಿ ಪ್ರತೀಯತ, ಅಸತ್ತಿಂದ ಸತ್ಯ ಉಂಟಾಗುತ್ತೆ ಅನ್ನೋದು ಯಾವ ಪ್ರಮಾಣದಿಂದ ತಿಳಿಯುತ್ತೆ ಅಂತ ಹೇಳುವಾಗ ತದೇವ ಇದಮಿತಿ ಪ್ರತ್ಯಭಿಜ್ಞಾ ವಿರೋಧೇನ, ಅದು ಪ್ರಮಾಣಸ್ಯ ನಮತಾರಾತಿಥಿ ಭಾವ ಅತಃ ಕಥಮ ಅಸತಃ ದ್ರವ್ಯಸ್ಯ ಸತ್ತಾ ಭವೇತ್. ಇಲ್ಲೇ ಇರೋದು ಹೇಗೆ ಸತ್ತಾಗುತ್ತೆ ಅಂತ ಹೇಳಿದ್ರೆ ಪ್ರತ್ಯಭಿಜ್ಞಾ ಅನ್ನೋದು ತಿಳಿದು ಬರೋದಿಲ್ಲ ಇಲ್ಲಿ. ಪ್ರತ್ಯಭಿಜ್ಞೆ ಅಂದರೆ ಹಿಂದೆ ಅನುಭೂತವಾದ ವಿಷಯವನ್ನು ಈಗ ಸ್ಮರಣೆ ಮಾಡ್ಕೊಂಡು ನೋಡ್ತಾ ಇರೋದು. ಒಂದು ನೋಡಿದ ಪದಾರ್ಥವನ್ನು ಹಿಂದೆ ನೋಡಿದ ಪದಾರ್ಥ ಇದೆ ಅಂತ ನಾವು ಜ್ಞಾಪಿಸ್ಕೊಳ್ಳುವಂಥದ್ದು. ಆ ರೀತಿ ಇಲ್ಲಿ ಸಾಧ್ಯವಿಲ್ಲ ಪ್ರತ್ಯಭಿಜ್ಞೆ ಅನ್ನೋದು. ಆದ್ದರಿಂದ ಇದು ಅಸತಃ ದ್ರವ್ಯಸ್ಯ ಸತ್ತಾ ಭವೇತ್ ಹೇಗಾಗುತ್ತೆ ಅಂತ ಹೇಳಿದ್ರೆ ಸತ್ತಃ ಉತ್ಪತ್ತಿ ನ ಭವತಿ ಅಪಿತು ಸತೇವ ದ್ರವ್ಯಸ್ಯ ಪ್ರಥಮಕ್ಷಣ ಅವಚ್ಛಿನ್ನಾವಸ್ಥಾಂತರ ಸಂಬಂಧ ಏವ ಉತ್ಪತ್ತಿ ಇತ್ಯರ್ಥಃ. ಆದ್ದರಿಂದ ಅದಕ್ಕೆ ಉತ್ತರ ಕೊಡುವಾಗ ಅಸತ್ತಿನಿಂದ ಸತ್ತು ಉತ್ಪನ್ನವಾಗಕ್ಕೆ ಸಾಧ್ಯವಿಲ್ಲ, ಆದ್ದರಿಂದ ಸತ್ತೇ ಆಗಿತ್ತಿದು ಅಂತ ಹೇಳಿ ಅಸತ್ಕಾರ್ಯವಾದವನ್ನು ನಿರಾಕರಣೆ ಮಾಡಿದೆ ಅನ್ನೋದು ಮುಖ್ಯ ಇಲ್ಲಿ. ವಾಕ್ಯದಲ್ಲಿಯೇ ಸ್ಪಷ್ಟವಾಗಿ ನೇರವಾಗಿ ಅರ್ಥ ಹೇಳಿದ್ರು ಕೂಡ ಆ ಅರ್ಥ ಸ್ಪಷ್ಟವಾಗಿ ಸಿಕ್ಕಿಬಿಡುತ್ತೆ. ಸತ್ತೇ ಆಗಿತ್ತು ಮೊದಲು, ಅಸತ್ತಾಗಿತ್ತು ಅಂತ ಕೆಲವು ಹೇಳಿದ್ರು. ಅದು ಹೇಗೆ ಅಸತ್ತಿನಿಂದ ಸತ್ತು ಉಂಟಾಗುತ್ತೆ ಅಂತ ಕೇಳಿ ಸತ್ತೇ ಆಗಿತ್ತು ಅಂತ ಉತ್ತರ ಕೊಟ್ಟಿದ್ದಾರೆ. ಆದ್ದರಿಂದ ಸದೇವ ಆಸೀತ್ ಅನ್ನೋದು ಕಡೆಯಲ್ಲಿ ಉಳಿಯುತ್ತೆ, ಅಸತ್ ಅನ್ನೋದು ಇರಲಿಲ್ಲ ಅಂತ ತಿಳಿಯುತ್ತೆ. ಬೇರೆ ಬೃಹದಾರಣ್ಯಕ ಮೊದಲಾದಿಗಳಲ್ಲಿ ಅಸದೇ ವೇದಮಗ್ರ ಆಸೀತ್ ತದ್ ಅಸದೇವ ಸನ್ಮನೋ ಕುರುತ ಸ್ಯಾಮಿತಿ ತೈತಿರಿಯದಲ್ಲೂ ಬರುತ್ತೆ. ಇದೆಲ್ಲ ಅಸತ್ತೇ ಆಗಿತ್ತು, ಅಸತ್ತಾಗಿದ್ದೇ ಸ್ಯಾಮಿತಿ ಮನೋಕುರುತ, ಬಹು ಸ್ಯಾಮ್ ಅಂತ ಸಂಕಲ್ಪ ಮಾಡ್ತು, ಅಸತ್ತಾಗಿದ್ದೇ ಸಂಕಲ್ಪ ಮಾಡ್ತು ಅಂತಲೂ ಬರುತ್ತೆ. ಆಗ ಅಸತ್ ಶಬ್ದಕ್ಕೆ ಹೇಗೆ ಅರ್ಥ ಹೇಳಬೇಕು ಅಂತ ಹೇಳಿದ್ರೆ ನಾಮರೂಪ ವಿಭಾಗರಹಿತವಾದ ಅವಸ್ಥೆಯಲ್ಲಿ ಜಗತ್ತೆಲ್ಲ ಪರಮಾತ್ಮನೊಡನೆ ಏಕೀಭಾವದಿಂದ ಇತ್ತು ಅಂತ ಅರ್ಥ ಮಾಡಬೇಕು. ಒಟ್ಟಿನಲ್ಲಿ ಅಸತ್ಕಾರ್ಯವಾದ ನಿರಸನೆ ಇಲ್ಲಿ ಮಾಡಲ್ಪಟ್ಟಿದೆ ಅಂತ ಹೇಳಿ ಸತ್ ಒಂದೇ ಆಗಿತ್ತು ಅಂತ ಹೇಳಿ ಮುಂದೆ ಅದನ್ನು ಇನ್ನೂ ವಿವರಿಸ್ತಾರೆ. ಅದಕ್ಕೆ ಮುಂದಿನ ವಿಚಾರಗಳು ಬರುತ್ತೆ. ಅದೇ ಆಮೇಲೆ ಮುಂದೆ ಸೃಷ್ಟಿ, ಸಂಕಲ್ಪ ಸೃಷ್ಟಿ ಮೊದಲಾದದ್ದೆಲ್ಲ ಬರುತ್ತೆ. ಅದನ್ನು ಮುಂದುವರಿಸೋಣ ಅಂತ ಹೇಳಿ ಎಲ್ಲರೂ ನಮಸ್ಕಾರ ಅಂತ ತಿಳಿಸಿ ಇಲ್ಲಿಗೆ ನಿಲ್ಲಿಸ್ಕೊಳ್ತೀನಿ. ಆಪ್ಯಾಯಂತು ಮಮಾಂಗಾನಿ ವಾಕ್ ಪ್ರಾಣಶ್ಚ ಶ್ರೋತ್ರಮಥೋ ಮನಮಿಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ
माहं ब्रह्म निराकुर्यां मा ब्रह्म निराकरोत् निराकरणमस्तु अनिराकरणं मे अस्तु। यदात्मनिहृते उपनिषत्सु ये धर्माः ते मयि सन्तु ते मयि सन्तु। ॐ शान्ति शान्ति शान्तिः। श्रीमते रामानुजाय नमः। सर्वं श्रीकृष्णार्पणम्।